ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಗಳವಾರ ಫಿನ್ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ತುಂಬ ಒಂದು ಟ್ರೆಂಡಿಂಗ್ ಎಕ್ಸ್ಪೈರಿ ನೋಡಲಿಕ್ಕೆ ಸಿಕ್ತು. ಎಕ್ಸ್ಪೆಕ್ಟೆಡ್ ಕೂಡ ಆಗಿತ್ತು. ನಿನ್ನೆ ಕೂಡ ಮಾತಾಡಿದ್ವಿ ಯಾರು ಸಪೋರ್ಟ್ ಮಾಡ್ಬೋದು ನಿಫ್ಟಿಗೆ ಅಂತ ಮಾತಾಡ್ತಾ ಇದ್ವಿ. ಫಿನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎರಡು ಕೂಡ ಇವತ್ತು ಸಪೋರ್ಟ್ ಮಾಡಿದೆ. ನಾಳೆ ವೆರಿ ಇಂಪಾರ್ಟೆಂಟ್ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ಮಂತ್ಲಿ ಎಕ್ಸ್ಪೈರಿ ಅಲ್ಲ, ಇನ್ನೊಂದು ವಾರ ಇದೆ, ಮುಂದಿನ ವಾರ ಮಂತ್ಲಿ ಎಕ್ಸ್ಪೈರಿ. ಸೊ ಈ ವಾರ ಒಂದು ವಾರದ ಹಿಂದಿನ ಎಕ್ಸ್ಪೈರಿನೇ. ನಾಳೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಎಕ್ಸ್ಪೈರಿ ಯಾವ ರೀತಿ ಆಗಿರುತ್ತೆ ಅಂತ. ಸೊ ಮಾತಾಡ್ತಾ ಹೋಗೋಣಂತೆ. ಮೊದಲನೇದಾಗಿ ಇವತ್ತಿನ ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ಇನ್ಶೂರೆನ್ಸ್ ಸೆಕ್ಟರ್ ತುಂಬ ಒಂದು ಪಾಸಿಟಿವ್ ಆಗಿತ್ತು. 5.37% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ SBI ಲೈಫ್ ಇವತ್ತಿನ ಟಾಪ್ ಗೇನರ್ ಆಗಿದೆ. ಸ್ವಲ್ಪ ಹೈ ವ್ಯಾಲ್ಯೂಷನಲ್ಲಿ ನಡೀತಾ ಇದೆ SBI ಲೈಫ್ ಆಗಲಿ, HDFC ಲೈಫ್ ಆಗಲಿ. ಬಟ್ ಆನ್ ಲಾಂಗ್ ರನ್ ಇನ್ಶೂರೆನ್ಸ್ ಸೆಕ್ಟರಲ್ಲಿ ನಾವು ಬುಲಿಶ್ ಆಗೇ ಇರಬೇಕು. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ಇವತ್ತು ನಾವು ನೋಡೋದಾದರೆ ONGC ಅಂತ ಕಾಣಿಸುತ್ತೆ. 1.55% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ಮಾತಾಡ್ತಾ ಹೋಗೋಣ ಯಾವ ರೀತಿಯಾಗಿತ್ತು ಅಂತ. ಇವತ್ತು ಮೇನ್ ಆಗಿ ನೋಡಿ NBFC ಸೆಕ್ಟರ್ ಮತ್ತು NBFC ಅಂದರೆ ಮೇನ್ ಫಿನ್ ನಿಫ್ಟಿನಲ್ಲಿ, ಬ್ಯಾಂಕ್ ನಿಫ್ಟಿನಲ್ಲಿ ದೊಡ್ಡ ಪುಷ್ ಬರಲಿಲ್ಲ ಅಂದ್ರೂ ಬ್ಯಾಂಕ್ ನಿಫ್ಟಿನಲ್ಲಿ ಬಂದು 51,000 ಲೆವೆಲ್ನ ಟೆಸ್ಟ್ ಮಾಡಿದ್ದೀವಿ. ಬಟ್ ಫಿನ್ ನಿಫ್ಟಿನಲ್ಲಿ ಇವತ್ತು ಒಂದು ಒಳ್ಳೆ ಟ್ರೇಡ್ ಇತ್ತು. ಒಂಥರ 0 to hero ಅನ್ನೋದು ಓಪನಿಂಗಲ್ಲೇ ಇತ್ತು. ಆದರೆ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಆಯ್ತಾ ಎಕ್ಸ್ಪೈರಿ ಇಂಡೆಕ್ಸು. ಸೊ ನೋಡ್ತೋಗೋಣ ಅದ್ರ ಬಗ್ಗೆ ಮಾತಾಡ್ತೋಗೋಣ. ಬಟ್ ಕಾರಣ ಬಂದಿರುವಂಥದ್ದು ಇನ್ಶೂರೆನ್ಸ್ ಮತ್ತು NBFC ಕಂಪ್ನಿಗಳಿಂದ. ಸೊ ನಿಫ್ಟಿನಲ್ಲಿ ಏನಾದ್ರು ಮಾತಾಡಿದ್ವಿ, 24,700 ತನಕ ಒಂದು ಜಾಗ ಇದೆ ಫಿಲ್ ಆಗೋಕ್ಕೆ ಅಂತ. ನಿನ್ನೆ ಯಾರು ಚಾರ್ಟ್ ಸ್ಟಾಕ್ ನೋಡಿದ್ರಿ ದಯವಿಟ್ಟು ಕಮೆಂಟ್ ಮಾಡಿ. 24,700 ಫಿಲ್ ಆಗುವಂಥ ಸಾಧ್ಯತೆ ಇದೆ. ಅದಾದ್ಮೇಲೆ ಮಾರ್ಕೆಟ್ ಏನು ಮಾಡುತ್ತೆ ಅಂತ ನೋಡಬೇಕು. ಮಂತ್ಲಿ ಎಕ್ಸ್ಪೈರಿ ಅಂತ ನಾವು ನೋಡ್ತಾ ಹೋದ್ರೆ 24,800 ಈಗಲೂ ಕೂಡ ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಆಗುತ್ತೆ ನಿಫ್ಟಿಗೆ ಅಂತ ಮಾತಾಡಿದ್ವಿ. ಇವತ್ತು 24,700 ಬಂದು ಒಂದು ನಿಫ್ಟಿ ಹಾಲ್ಟ್ ಮಾಡ್ತಾ ಹೋಯಿತು. ಸೊ ಒಂದು ಕ್ಯಾರಿ ಫಾರ್ವರ್ಡ್ ಪೊಸಿಷನ್ ಕೂಡ ಇತ್ತು, ಅದನ್ನ ಇವತ್ತು ನಾನು ಬುಕ್ ಮಾಡ್ಕೋಬೇಕಾಯಿತು. ಸೊ 24,700 ಇವಾಗ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ನೋಡಿ ತುಂಬ ಇಂಪಾರ್ಟೆಂಟು ಇದು. ಸೊ ಒಂದು ಒಳ್ಳೆ ರೀತಿಯಂಥ ರ್ಯಾಲಿ 24,100 ಮೇಲ್ಗಡೆ ನಿಫ್ಟಿನಲ್ಲಿ ಆಗಿದೆ. 24,700 ತನಕ ಏನೋ ಒಂದು ಗ್ಯಾಪ್ ಇತ್ತು, ಆ ಗ್ಯಾಪನ್ನು ಕೂಡ ಕ್ಲೀನಾಗಿ ಬಂದು ಫಿಲ್ ಮಾಡಿದೆ. ಸೊ ಈಗ ಏನು ಯಾವತ್ತೂ ಕೂಡ ಹಿಂದಿನ ದಿನದ್ದು ಲೋನ ಬಿಟ್ಕೊಟ್ಟಿಲ್ಲ. ಅಂದರೆ ಈ ಫಾಲ್ ಆದಾಗಿಂದ ಯೋಚನೆ ಮಾಡಿ, 24,450 ಆ ಲೆವೆಲಿಂದ ಏನೊಂದು ಫಾಲ್ ಆಯಿತು. ವಾಪಸ್ ಏನಾಯಿತು ಮೇಲ್ಗಡೆ ಹೋಯಿದ್ರು ನೋಡಿ, ಅಲ್ಲಿ ಬಂದ್ರೂ ಆ ಒಂದು ಬಸ್ ಸ್ಟ್ಯಾಂಡ್ನ ಫಿಲ್ ಮಾಡಿಬಿಟ್ಟು ಮತ್ತೆ ಮೇಲ್ಗಡೆಯಿಂದ ತೊಗೊಂಡೋಗಿ ಕ್ಲೋಸಿಂಗ್ ಕೊಟ್ಟಿತ್ತು. ಅಂದರೆ ಹಿಂದಿನ ದಿನದಿಂದ ಮೇಲ್ಗಡೆ ಕ್ಲೋಸಿಂಗ್ ಆಯಿತು. ಅದಾದಮೇಲೆ ನೋಡಿ ಮತ್ತೆ ಮೇಲ್ಗಡೆನೇ ಕ್ಲೋಸಿಂಗ್ ಕೊಡ್ತು. ಇವತ್ತು ಕೂಡ ನಿನ್ನೆ ಏನೊಂದು ಕ್ಲೋಸಿಂಗ್ ಆಗಿತ್ತು ಅದಕ್ಕಿಂತ ಮೇಲ್ಗಡೆನೇ ಕ್ಲೋಸಿಂಗ್ ಕೊಟ್ಟಿದೆ. ಸೊ ಸ್ಟಿಲ್ ವೀಕ್ ಅಂತ ನಾವು ಕರೆಯೋಕ್ಕಾಗೋದಿಲ್ಲ. ಸೊ ಇನ್ ಕೇಸ್ ನಾಳೆ ಏನಾದರೂ 24,550 ಅಥವಾ ಈ ಲೆವೆಲು ಅಥವಾ ಇದಕ್ಕಿಂತ ಕೆಳಗಡೆ ಏನಾದ್ರು ಬಂದು ಟೆಸ್ಟ್ ಆಗ್ತಾ ಇದೆ, ಅದ್ರ ಕೆಳಗಡೆ ಕ್ಲೋಸಿಂಗ್ ಆಗ್ತಾ ಇದೆ ಅಂದರೆ ಓಕೆ ನಿಫ್ಟಿ ಇಲ್ಲಿಂದ ರಿವರ್ಸ್ ಹೊಡಿತಾ ಇದೆ ಅಂತ ನಾವು ಯೋಚನೆ ಮಾಡ್ತಾ ಹೋಗ್ಬೋದು. ಎಲ್ಲಿ ತನಕ 24,500 24,450 ಈ ಝೋನ್ ಇಂಟ್ಯಾಕ್ಟ್ ಆಗಿರುತ್ತೋ ಅಲ್ಲಿ ತನಕ ಅಗ್ರೆಸಿವ್ ಆಗಿ ನಾವು ಬಿಯರಿಶ್ ಅಂತ ಓದಕ್ಕೆ ಆಗೋದಿಲ್ಲ. ಇಲ್ಲಿ ಒಂದು ಮಾರ್ಕೆಟ್ ಹಾಲ್ಟ್ ಆಗ್ತಿದೆ ಅಂತಲೇ ನಾವು ಯೋಚನೆ ಮಾಡಬೇಕು. ಬಿಟ್ವೀನ್ 24,750 24,500 ಇಲ್ಲಿ ಹಾಲ್ಟ್ ಮಾಡಿ ಮತ್ತೆ ಮೇಲ್ಗಡೆ ಪುಷ್ ಸಿಕ್ತು ಅಂತಂದರೆ ನಿಫ್ಟಿ ಎಲ್ಲಿಗೆ ಹೋಗ್ಬೋದು, 24,900 25,000 ಮತ್ತೆ ಆಲ್ ಟೈಮ್ ಹೈ ಲೆವೆಲ್ಗಳಿಂದ ಅಲ್ಲಿ ತನಕ ಹೋಗೋತ್ತ ಸಾಧ್ಯತೆ ಇರುತ್ತೆ. ಈಗೇನು ಇಲ್ಲೆಲ್ಲ ಯಾವುದಕ್ಕೆ ಡಿಪೆಂಡ್ ಆಗಿದೆ, ಇದು ಒಂದು ಬ್ಯಾಂಕ್ ನಿಫ್ಟಿ ಮೇಲೆ ಡಿಪೆಂಡ್ ಆಗಿದೆ. ಬಟ್ ನಿಫ್ಟಿನಲ್ಲಿ 4-5 ದಿನದಿಂದ ನಾವು ನೋಡ್ತಾ ಬರೋದಾದರೆ ಒಂದು ಒಳ್ಳೆ ರೀತಿಯಾದಂಥ ರಿಕವರಿ ಕೊಡ್ತಲ್ವ. 24,000 ಹತ್ತಿರ ಬಂದಂಥ ಇಂಡೆಕ್ಸು ಈಗ 24,700-800ಕ್ಕೆ ಬಂದಿದೆ. ಒಳ್ಳೆ ರಿಕವರಿ ಕೊಟ್ಟಿದೆ, ಗ್ಯಾಪ್ ಕೂಡ ಫಿಲ್ ಮಾಡಿದೆ. ಈಗ ಮಾರ್ಕೆಟ್ ಒಂದು ಪಾಸ್ ಆಗ್ಬೋದು ಅಥವಾ ಒಂದು ಪಾಸ್ ಆಗಿ ಕೆಳಗಡೆ ಬರುತ್ತೋ ಮೇಲ್ಗಡೆ ಹೋಗುತ್ತೋ ನೋಡ್ತಾ ಹೋಗೋಣ. ಸೊ ಇಮಿಡಿಯೇಟಾಗಿ ಕೆಳಗಡೆ ಬರ್ತಾ ಇದೆ ಅಂತಂದರೆ ನಾವು ನೆಗೆಟಿವ್ ಸಿನಾರಿ ಅಂತ ಓದ್ತಾ ಹೋಗ್ಬೋದು. ಇಲ್ಲೊಂದು ಪಾಸ್ ಆಗಿದೆ ಅಂದರೆ ನಾವು ಎರಡು ಕಡೆಗೆ ಓಪನ್ ಇರಬೇಕಾಗುತ್ತೆ. ಮತ್ತೆ ಮೇಲೆ ಬೇಕಾದ್ರೂ ಹೋಗ್ಬೋದು, ಕೆಳಗಡೆ ಬೇಕಾದ್ರೂ ಹೋಗ್ಬೋದು. ಸೊ ಇಂಟ್ರೆಸ್ಟಿಂಗ್ ಆಗಿದೆ ಮುಂದಿನ ವಾರಕ್ಕೆ ಮಂತ್ಲಿ ಎಕ್ಸ್ಪೈರಿಗೆ ನಿಫ್ಟಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದ್ರೆ ನೋಡಿ ಮೊಮೆಂಟೇ ಕೊಡ್ತಾ ಇಲ್ಲ, ನಿಫ್ಟಿ ಮೇಲೆ ಹೋಗೋಕೆ ರೆಡಿ ಇದೆ, ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಕೊಡ್ತಾ ಇಲ್ಲ ಅಂತ ನೆನ್ನೆ ಮಾತಾಡ್ತಾ ಬಂದಿದ್ವಿ. ಇವತ್ತು ಆ ಒಂದು ಏನೊಂದು ಬಾಕಿ ಇತ್ತು ಬ್ಯಾಂಕ್ ನಿಫ್ಟಿಯಿಂದ ಸಪೋರ್ಟು ಅದು ಕೊಟ್ಟಿದೆ. ಯಾಕೆಂತಂದರೆ ಇಲ್ಲಿ ಒಂದು ಗ್ಯಾಪ್ ಅಂತ ನೋಡೋದಾದ್ರೆ ಸರಿಸುಮಾರು 51,085 51,000 ಅಲ್ಲಿ ತನಕ ಏನಾದರೂ ಬಂದು ಫಿಲ್ ಆಗಬೇಕಾಗಿತ್ತು. ಬ್ಯಾಂಕ್ ನಿಫ್ಟಿನಲ್ಲಿ 50,800 ಯಾವಾಗಲೂ ಕೂಡ ರೆಸಿಸ್ಟೆನ್ಸ್ನ ತಗೊತಾನೆ ಇತ್ತು. ಇವತ್ತು ನೋಡಿ ಅದೇ ಝೋನಲ್ಲಿ ಓಪನ್ ಆದರೂ ಕೂಡ ನಮಗೆ ಒಳ್ಳೆ ರೀತಿಯಂಥ ಟ್ರೇಡ್ ನೋಡಿ. ಯಾಕೆ ಈ ರೀತಿಯ ಟ್ರೇಡ್ಗಳು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಆಸ್ ಅನ್ ಆಪ್ಷನ್ ಬೈಯರ್ ಆಗಿದ್ರೆ ನೀವು ಬೆಸ್ಟ್ ಟ್ರೇಡ್ ಆಗಿರುತ್ತೆ ನಮಗೆ ಅದೇ ಝೋನಲ್ಲಿ ಓಪನ್ ಆದರೆ. ಇಲ್ಲಿ ಟಿಪಿಕಲ್ ಆಗಿ ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಥರ ಕಾಣಿಸ್ತಾ ಇದೆ. ಇಲ್ಲಿ ಈ ರೀತಿ ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಆಗಿದೆ. ಅದೇ ಝೋನಲ್ಲಿ ಓಪನ್ ಆಯಿತು, ಇದ್ರ ಮೇಲ್ಗಡೆ ಓಪನ್ ಆಯಿತು. ನೀವು ಇದನ್ನೇ ನೀವು ಸ್ಟಾಪಸ್ ಇಟ್ಕೊಂಡು 50,300 ನೀವು ಟ್ರೇಡ್ ಮಾಡಿದ್ರು ಕೂಡ ನೆನ್ನೆ ಹೇಳಿದೆ 50,300 ಕೆಳಗಡೆ ಬಿಟ್ಟು ಬರೋ ತನಕ ಯಾವುದೇ ರೀತಿ ಅಂತ ಯೋಚನೆ ಇಲ್ಲ ಅಂತ. ಬೆಳಗ್ಗೆ ಎಕ್ಸ್ಪೆಕ್ಟೆಡ್ ಆಯಿತು 51,000 ತನಕ ಒಳ್ಳೆ ಟ್ರೇಡ್ ಕ್ಯಾಪ್ಚರ್ ಮಾಡಲಿಕ್ಕೆ ಸಿಕ್ತು. ಕೊನೆಯ ಒಂದು 2 ಗಂಟೆ ದೊಡ್ಡದಾಗಿ ಬಸ್ ಸ್ಟ್ಯಾಂಡ್ ಮಾಡಿ ಲಾಸ್ಟಿಗೆ ಒಂದು ಶಾರ್ಪ್ ಸೆಲ್ಲಿಂಗ್ ಬಂದಿದೆ. ಈ ಸೆಲ್ಲಿಂಗ್ ಬಂದಿರುವಂಥದ್ದು ಸ್ವಲ್ಪ ಇವಾಗ ಆಚೆ ಈಚೆ ಮಾಡ್ತಾರ ಸೆಂಟಿಮೆಂಟ್ ಕಾಣಿಸ್ತಾ ಇದೆ ನಾಳೆಗೆ. ಸೊ ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಸ್ವಲ್ಪ ಯೋಚನೆ ಮಾಡ್ತಾ ಬನ್ನಿ. ಬ್ಯಾಂಕ್ ನಿಫ್ಟಿನಲ್ಲೂ ಅದೇ ರೀತಿ ನೀವು ನೋಡ್ತಾ ಬರೋದಾದ್ರೆ ಈ ಒಂದು ಪಾಯಿಂಟಿಂದ ನಮಗೆ ಸೆಲ್ಲಿಂಗ್ ಶುರುವಾಗಿದೆ. ಕರೆಕ್ಟ್ 50,800 ನಮಗೆ ದೊಡ್ಡದಾಗಿ ಶಾರ್ಪ್ ಆಗಿ ಸೆಲ್ಲಿಂಗ್ ಬಂತು. ಇಲ್ಲಿ ಒಂದು ಒಳ್ಳೆ ಒಂದಿನ ಪೂರ್ತಿ ಬಸ್ ಸ್ಟ್ಯಾಂಡ್ ಮಾಡಿಬಿಟ್ಟು ನಿಂತ್ಕೊಂತು. ಐ ಥಿಂಕ್ ವೀಕೆಂಡ್ಗಿಂತ ಮುಂಚೆ ಇದು ಶುಕ್ರವಾರ, ಹೋದ ಶುಕ್ರವಾರ. ಅದಾದಮೇಲೆ ಏನಾಯಿತು, ನಮಗೆ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ಗ್ಯಾಪ್ ಅಪ್ ಓಪನಿಂಗ್ ಆಗಿ ಗ್ಯಾಪ್ ಫಿಲ್ ಆಗಕ್ಕೆ ಬಂದ್ರು ಆ ಬಸ್ ಸ್ಟ್ಯಾಂಡ್ ಹತ್ರ ಸಪೋರ್ಟ್ ತೊಗೊಂಡು ತುಂಬ ಮೇಲ್ಗಡೆ ಲೆವೆಲ್ಗೆ ಬಂದು ಕ್ಲೋಸಿಂಗ್ ಆಗಿತ್ತು. ನಿನ್ನೆ ದಿನ ಏನಾಗಿದೆ, ಒಂದು ನಿಮಗೆ ಫ್ಲಾಗ್ ಏನಾಯಿತು ಅಂತಂದ್ರೂ ಕೂಡ ಆ ಹಳೇದೇನೋ ಒಂದು ಹೈ ಇದೆಯಲ್ಲ ಅದನ್ನು ಕೂಡ ಬಿಟ್ಕೊಡ್ಲಿಲ್ಲ. ಅಂದರೆ ಅದನ್ನ ಅದೇ ರೀತಿ ಉಳಿಸ್ಕೊಂತು ಅದಕ್ಕಿಂತ ಮೇಲ್ಗಡೆ ಕ್ಲೋಸಿಂಗ್ ಆಯಿತು. ಯಾಕಿಂತ ಹೇಳ್ತಾ ಇದ್ದೀನಿ ಅಂದರೆ ಹಳೆ ಲೆವೆಲ್ಗಳು ನೋಡಿ ಇಲ್ಲಿಂದ ಬಂದಿರುವಂಥ ಲೆವೆಲ್ಗಳು ಇತ್ತು, ಅದರೊಳಗಡೆ ಇಂಟರ್ನಲ್ ಕ್ಯಾಂಡಲ್ ಥರನೇ ಓದ್ಬೋದಾಗಿತ್ತು. ಬಟ್ ಯಾವಾಗ ಕ್ಲೋಸಿಂಗ್ ಆಗ್ತಿರುತ್ತೆ ಕ್ಲೋಸಿಂಗ್ ಡೇಟಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಳೆ ದಿನದ ಏನೊಂದು ಓಪನಿಂಗ್ ಪ್ರೈಸ್ ಇತ್ತಲ್ಲ ಅದನ್ನ ಬಿಟ್ಕೊಟ್ಟಿಲ್ಲ, ಅದ್ರ ಮೇಲ್ಗಡೆ ಆಗಿತ್ತು. ಇವತ್ತು ಮೇಲ್ಗಡೆ ಹೋದ್ರೂ ಕೂಡ ಈಗ ನೋಡಿ ಎಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ 50,700 ಅಂದರೆ ನೆನ್ನೆಯ ಓಪನಿಂಗ್ ಪ್ರೈಸ್ ಏನಾಗಿದೆಯಲ್ಲ ಸರಿ ಸುಮಾರು ಅದೇ ಝೋನಿಗೆ ಬಂದು ಕ್ಲೋಸಿಂಗ್ ಆಗಿದೆ. ಇನ್ನೂ ಕನ್ಫರ್ಮೇಷನ್ ಕೊಟ್ಟಿಲ್ಲ. ಯಾಕಿಂತ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಮೊನ್ನೆಯ ಒಂದು ಏನೊಂದು ಓಪನಿಂಗ್ ಪ್ರೈಸ್ ಇತ್ತು ಅದರ ಹತ್ರ ಬಂದು ಕ್ಲೋಸಿಂಗ್ ಆಗಿತ್ತು. ಓಪನ್ ಆಗ್ತಿದ್ದಂಗೆ ಮತ್ತೆ ಬೌನ್ಸ್ ಆಯಿತು. ಸೊ ನಾಳೆ ಅದೇ ರೀತಿ ಮಾರ್ಕೆಟ್ನಲ್ಲಿ ಬೌನ್ಸ್ ಆಗಬೇಕು
ಮಾಡಬೇಕು ಬ್ಯಾಂಕ್ ನಿಫ್ಟಿಗೆ. ಅಂದರೆ ಅರ್ಥ ಏನು, ಈ ಒಂದು ಝೋನ್ ಏನಿದೆಯಲ್ಲ 50,600 700 750 ಈ ಝೋನ್ಗಿಂತ ಕೆಳಗಡೆ ಓಪನ್ ಆಗಬಾರ್ದು. ನಾಳೆ ಅದಕ್ಕಿಂತ ಕೆಳಗಡೆ ಓಪನ್ ಆಯಿತು ಅಂತಂದರೆ ನಾವು ಸ್ವಲ್ಪ ನೆಗೆಟಿವ್ ಆಗಿ ಓದಬೇಕಾಗುತ್ತೆ. ಅಂದರೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಕೂಡ ಆಗಿರ್ಬೋದು. ಅಂದರೆ 51,000ದಿಂದ 50,300 ಈ ಝೋನ್ ಒಳಗಡೆ ಮುಗಿಸುವಂಥ ಎಕ್ಸ್ಪೈರಿ ಕೂಡ ಆಗ್ತಾ ಹೋಗ್ಬೋದು. ಸೊ ಬೆಸ್ಟ್ ಸಿನಾರಿಯೋ ನಾಳೆ ಇದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ಇಮಿಡಿಯೇಟಾಗಿ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡೋಕೆ ಹೋಗ್ಬಿಡಿ. ಯಾಕೆಂತಂದರೆ ಇವತ್ತು ಲಾಸ್ಟಿಗೆ ಒಂದು ಶಾರ್ಪ್ ಆಗಿ ಸೆಲ್ಲಿಂಗ್ ಬಂದಿದೆ. ಒಂದು 51,000 ಅನ್ನೋದು ಇಂಪಾರ್ಟೆಂಟ್ ಅಂತ ರೌಂಡ್ ಲೆವೆಲ್ ಕೂಡ. ಅಫ್ಕೋರ್ಸ್ ಇನ್ನೂ ಮೇಲ್ಗಡೆ ಅಂತಂದರೆ 51,200 ತನಕ ಆ ಗ್ಯಾಪ್ ಫಿಲ್ಲಿಂಗ್ ಅಂತ ನೀವು ಓದ್ತಾ ಹೋಗ್ಬೋದು. ಆ ಒಂದು ಜಾಗ ಇದೆ. ಬಟ್ ಅದಾಗಬೇಕು ಅಂತಂದರೆ ನಮಗೆ ಕನ್ಸಿಡರಬಲ್ ಆಗಿ ಮತ್ತೆ 51,000 ಲೆವೆಲ್ ತನಕ ಟೆಸ್ಟ್ ಆಗೋ ತನಕ ಹೋಗಬೇಕು. ಇವಾಗ ಏನಾಗಿದೆ ಅಂತಂದರೆ ಇದರಿಂದ ಒಂದು ಶಾರ್ಪ್ ರಿಕವರಿ ಬಂತು, ಅದೇ ರೀತಿ ಶಾರ್ಪ್ ಸೆಲ್ಲಿಂಗ್ ಬಂದಿದೆ. ಸೊ ಈ ರೀತಿಯಾಗಿದ್ದರಿಂದ ನಾಳೆ ಸ್ವಲ್ಪ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ಗೆ ಫೇವರ್ ಆಗೋ ಥರ ಎಕ್ಸ್ಪೈರಿ ಆಗ್ಬೋದಾ ಅಂತ ಒಂದು ಅನ್ನಿಸ್ತಾ ಇದೆ. ಆ ರೀತಿ ಆಗ್ತದೆ ನಾಳೆ ಶಾರ್ಪ್ ಸೆಲ್ಲಿಂಗ್ ಬರಬೇಕು ಅಂತಂದರೆ ನಾಳೆ ಗ್ಯಾಪ್ ಡೌನ್ ಓಪನಿಂಗ್ ಆಗಿ 50,600 ಇದಕ್ಕಿಂತ ಏನಾದ್ರು ಕೆಳಗಡೆ ಓಪನಿಂಗ್ ಆಯಿತು, ಅಲ್ಲಿಂದ ಜೋರ ಕ್ಯಾಂಡಲ್ಗಳು ಬರ್ತಾ ಇದೆ ಅಂತಂದರೆ ಆಗ ನಾವು ಒಂದು ಶಾರ್ಪ್ ರಿವರ್ಸಲ್ ಕಡೆಗೆ ಮಾರ್ಕೆಟ್ ರೆಡಿ ಆಗ್ತಾ ಇದೆ ಅಂತ ಅನ್ಬೋದು. ನೋಡಿ ನಾಳೆ ತುಂಬ ಒಂದು ಇಂಪಾರ್ಟೆಂಟ್ ಆದಂಥ ಡಿಸೈಡಿಂಗ್ ಡೇ ಆಗಿರುತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ. ಯಾಕೆಂತಂದರೆ ನೋಡಿ ಇವತ್ತು 2 ಗಂಟೆ ಅಷ್ಟೊತ್ತಿಗೆ ನಾವು ಅಂದ್ಕೊಂಡ್ವಿ ಇದು ಒಳ್ಳೆ ಮೇಲ್ಗಡೆ ಮೂಮೆಂಟ್ ಥರ ಕೊಟ್ಟಿದೆ, ಗ್ಯಾಪ್ ಫಿಲ್ಲಿಂಗ್ ಥರ ಆಗ್ತಾ ಇದೆ. ಬಟ್ ಇದೇ ಲೆವೆಲಲ್ಲಿ ಮಾರಬೋಸು ಕ್ಯಾಂಡಲ್ ಆಗೇ ಇವತ್ತು ಕ್ಲೋಸಿಂಗ್ ಆಗುತ್ತಾ ಅಂತ ಮಾತಾಡ್ಕೊಂಡಿದ್ವಿ. ಅಕಸ್ಮಾತ್ ಆ ರೀತಿ ಆಗಿತ್ತು ಅಂತಂದರೆ ಅಂದರೆ 51,000 ಈ ಲೆವೆಲ್ಗೆ ಕ್ಲೋಸಿಂಗ್ ಆಗಿತ್ತು ಅಂತಂದರೆ ಓಕೆ, ಕೊನೆ ತನಕ ಬೈಯಿಂಗ್ ಆಗಿದೆ, ಇಲ್ಲಿ ಒಂದು ಶಾರ್ಪ್ ಸೆಂಟಿಮೆಂಟ್ ಬಂದಿದೆ ಅಂತ ನಾವು ಓದಬಹುದಾಗಿತ್ತು. ಬಟ್ ಏನಾಗಿದೆ, ಲಾಸ್ಟಿಗೆ ಒಂದು 200 ಪಾಯಿಂಟ್ ಸೆಲ್ಲಿಂಗ್ ಬಂದಿದೆ. ಅದರ ಅರ್ಥ ಏನು, ಈ ಬ್ಯಾಂಕ್ ನಿಫ್ಟಿನಲ್ಲಿ ಈ ಒಂದು ಹೈಯಿಂದ ಏನು ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಅಂತ ಮಾತಾಡ್ತಿದ್ವಿ 51,000, ಇಲ್ಲಿ ಇನ್ನೂ ಕೂಡ ರೆಸಿಸ್ಟೆನ್ಸ್ ಇರೋ ಥರ ಕಾಣಿಸ್ತಾ ಇದೆ. ಅರ್ಥ ಏನು, ಇಲ್ಲಿ ಜಾಸ್ತಿ ಎಲ್ಲರೂ ಇವಾಗ ಕಾಲ್ ರೈಟಿಂಗ್ ಮಾಡಿರುವಂಥ ಸಾಧ್ಯತೆ ಇದೆ. ಪೊಸಿಷನ್ ಉಳಿಸ್ಕೊಂಡ್ರೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಬಟ್ ಇವತ್ತು ಬಂದಿರೋ ಮೂಮೆಂಟಿಂದ ಏನಾಗಿರುತ್ತೆ ಹೇಳಿ, ಯಾರು 50,300 ಅಥವಾ 50,400 ಇಲ್ಲಿರ್ತಾರಲ್ಲ ಇವರೆಲ್ಲ ಇವಾಗ ಅಗ್ರೆಸಿವ್ ಆಗಿ ಪುಟ್ ರೈಟಿಂಗ್ ಮಾಡಿ ಇಲ್ಲಿ ಶಿಫ್ಟ್ ಆಗಿರ್ತಾರೆ. ಸೊ ಇವತ್ತಿನ ಕ್ಯಾಂಡಲ್ ತುಂಬ ಇಂಪಾರ್ಟೆಂಟ್ ಅಂತ ಬೇಸ್ ಥರ ಆಕ್ಟ್ ಆಗ್ತಾ ಹೋಗುತ್ತೆ. ನಾಳೆ ಯಾವುದಾದ್ರು ಒಂದು ಕಡೆ ಆಚೆ ಈಚೆ ಆಯಿತು ಅಂತಂದ್ರೂ ನಾವು ಆ ಕಡೆ ಒಂದು ದೊಡ್ಡ ಮೂವ್ಮೆಂಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಇಲ್ಲಿಂದ ನೋಡಿ ಯಾರು 50,300 400 ಇಲ್ಲೊಂದು ಬಸ್ ಸ್ಟ್ಯಾಂಡ್ ಆಗಿತ್ತಂತ ಝೋನ್ ಇದೆಯಲ್ಲ, ಇಲ್ಲಿ ಅಗ್ರೆಸಿವ್ ಆಗಿ ಇವಾಗ ಏನು ಮಾಡಿರ್ತಾರೆ, ಪುಟ್ ರೈಟಿಂಗ್ ಮಾಡಿರ್ತಾರೆ, ಮೇಲ್ಗಡೆ ಪೊಸಿಷನ್ ಹೋಗಿದ್ದಕ್ಕೆ ನೋಡಿ. ಇವತ್ತು 51,000ದಲ್ಲಿ ಒಳ್ಳೆ ಕಾಲ್ ರೈಟಿಂಗ್ ಆಗಿರ್ಬೋದಿತ್ತು, ಅದಕ್ಕೋಸ್ಕರ ಒಂದು ಸೆಲ್ಲಿಂಗ್ ಬರ್ಬೋದು. ಈಗ ಮಾರ್ಕೆಟ್ ಏನಾಗಿದೆ, ಮಧ್ಯದ ಇಬ್ಬರು ದೊಡ್ಡ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಮಧ್ಯದಲ್ಲಿ ಸಿಗಾಕೊಂಡಿದೆ. ಸೊ ಈ ರೀತಿ ಸಿಗಾಕೊಂಡಾಗ ಇವರು ಪುಷ್ ಮಾಡಿದ್ರೆ ಒಂದು ಒಳ್ಳೆ ಮೂವ್ಮೆಂಟ್ ಇವತ್ತು ಬಂದಿರೋದ್ರಿಂದ, ಈ ವೀಕಲ್ಲಿ ಒಳ್ಳೆ ಮೂವ್ಮೆಂಟ್ ಆಗಿರೋದ್ರಿಂದ ಒಂದು ಸೈಡ್ ವೇಸ್ ಎಕ್ಸ್ಪೆರಿ ಮಾಡ್ಬೋದು. ಅಂದರೆ 50,300 ಅಥವಾ 50,200ಕ್ಕಿಂತ ಕೆಳಗಡೆ ನೀವು ನಾಳೆ ಪುಟ್ ರೈಟಿಂಗ್ ಮಾಡಿ, ಮೇಲ್ಗಡೆ 51,200. ಸೊ 51,200ರಿಂದ 50,200 ಇದೆಯಲ್ಲ, ಈ ಒಂದು 1000 ಪಾಯಿಂಟ್ ಝೋನಲ್ಲಿ ಆಪ್ಷನ್ ಸೆಲ್ಲಿಂಗ್ ಅನ್ನು ಪ್ಲಾನ್ ಮಾಡ್ತಾ ಹೋಗ್ಬೋದು. ಅಕಸ್ಮಾತ್ ಇದೇ ಝೋನಲ್ಲಿ ಓಪನ್ ಆಯಿತು ಅಂದರೆ, ತುಂಬ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ, ಅಥವಾ ಒಂದು ತುಂಬ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದ್ರೂ ಕೂಡ ನಾಳೆ ಟ್ರೇಡ್ ಅಲ್ಲ. ನಾಳೆ ನೋಡಿ ತುಂಬ ಹುಷಾರಾಗಿ ನೀವು ಟ್ರೇಡ್ ಎಂಟ್ರಿ ಮಾಡಬೇಕು. ಹೋಪ್ಫುಲಿ ಹೇಳೋದು ಅರ್ಥ ಆಗ್ತಾಯಿದೆ ಅಂತ ಅನ್ಸುತ್ತೆ. 51,000ದಲ್ಲಿ ರೆಸಿಸ್ಟೆನ್ಸ್ ಇದೆ, ಕೆಳಗಡೆ ಈ ಒಂದು ಹೈನ ಬಿಟ್ಕೊಟ್ಟಿಲ್ಲ ಅಂದರೆ ಓಪನಿಂಗ್ ಪ್ರೈಸ್ನ ಇನ್ನು ಕೆಳಗಡೆ ಬಂತು ಅಂತಂದರೆ ನಾವು ಮತ್ತೆ 50,500ನ ಟೆಸ್ಟ್ ಮಾಡ್ತೀನಿ ಅಂತಲೇ ಓದಬೇಕಾಗುತ್ತೆ. ಶಾರ್ಪ್ ಆಗಿ ನಾವು ಪಿ ಕಡೆ ಆಗಲಿ ಸಿ ಕಡೆ ಆಗಲಿ ತಗೊಳ್ಳೋ ಥರ ಸಿಚುವೇಶನ್ ಇಲ್ಲ. ಯಾಕೆಂದರೆ ಮೇಲ್ಗಡೆ ರೌಂಡ್ ಲೆವೆಲ್ ಕೂತಿದೆ, ಕೆಳಗಡೆ ನಮಗೆ ಇವತ್ತು 50,400 500ರಿಂದ ಒಂದು ಇಂಪಾರ್ಟೆಂಟ್ ಅಂತ ಬೈಯಿಂಗ್ ಸೆಂಟಿಮೆಂಟ್ ಬಂದಿದೆ. ಸೊ ಇಲ್ಲಿ ಇವರು ಬಿಟ್ಕೊಡೋ ತನಕ ಏನೂ ಒಂದು ದೊಡ್ಡ ಮೂಮೆಂಟ್ ಬರೋದಿಲ್ಲ. ಹಾಗಾಗಿ ನಾಳೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಎಕ್ಸ್ಪೈರಿ ಆದರೆ ತುಂಬ ಒಳ್ಳೆಯದು ಅಂತ ಅನ್ಸುತ್ತೆ. ಕ್ವಿಕ್ಕಾಗಿ ಆಪ್ಷನ್ ಚೈನ್ನ ನೋಡ್ಕೊಂಡು ಬಂದ್ಮಾಡ ಏನು ಹೇಳ್ತಾ ಇದೆ ಅಂತ ನೋಡೋಣ. ಆಪ್ಷನ್ ಚೈನಲ್ಲಿ ನೋಡ್ತಾ ಬರೋದಾದ್ರೆ ನೋಡಿ 51,000ದಲ್ಲಿ ಅಗ್ರೆಸಿವ್ ಆಗಿ ಇವಾಗ ಕಾಲ್ ರೇಟಿಂಗ್ ಆಗಿರೋದು ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ 50,500ರಲ್ಲಿ ಒಳ್ಳೆ ಸಪೋರ್ಟ್ ಕೂಡ ಕಾಣಿಸ್ತಿದೆ. ಅದಕ್ಕಿಂತ ಕೆಳಗೆ 50,000ದಲ್ಲಿ ಇನ್ನೂ ಒಳ್ಳೆ ನಮಗೆ ಸಪೋರ್ಟ್ ಕಾಣಿಸ್ತಾ ಇದೆ. ಸೊ ಬೆಸ್ಟ್ ಸಿನಾರಿಯೋ ನಾಳೆ ಈ 51,200 ಇದೆ, 50,200 ಮತ್ತು 51,200 ಇದು ಒಳಗಡೆನೇ ಮುಗಿಸುವಂಥ ಒಂದು ಎಕ್ಸ್ಪೈರಿ ಆಗ್ತಾ ಹೋಗ್ಬೋದು. ಸೊ ಮೇಲ್ಗಡೆ ಇಲ್ಲಿಂದ 51,000 ಮೇಲ್ಗಡೆ ಹೋಯ್ತು ಅಂದ್ರೂ ತುಂಬ ಒಂದು ಮೇಲ್ಗಡೆ ಸೆಂಟಿಮೆಂಟ್ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬಿಡಿ. ಯಾಕೆಂದರೆ ಆ ಗ್ಯಾಪ್ಗಳು ಇನ್ನೂ ಕೂಡ ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾನೆ ಇರುತ್ತೆ. ಹಾಗಂತ ಕೆಳಗಡೆ ಬಂದ್ರೂ ಕೂಡ ಇಮಿಡಿಯೇಟಾಗಿ ಜೋರಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆಂದರೆ ಈ ಒಂದು ಲೆವೆಲ್ನ ಏನು ಇಂಪಾರ್ಟೆಂಟ್ ಲೆವೆಲಿಂದ ಒಂದು ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಮೇಲೆ ಹೋಗಿದೆ, ಆ ಲೆವೆಲ್ 50,400 500 ಲೆವೆಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೋಪ್ಫುಲಿ ಗೊತ್ತಾಗ್ತಾ ಇದೆ ಅನ್ಸುತ್ತೆ. ನಾಳೆ ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡಬೇಕು, ಇಲ್ಲ ಅಂತಂದರೆ ನಾಳೆ ಒಳ್ಳೆ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ನೀವು ಇವತ್ತು ಟ್ರೆಂಡಿಂಗ್ ಮೂವ್ ಬಂದಿದೆ ಅಂತ ನಾಳೆನೂ ಟ್ರೆಂಡಿಂಗ್ ಮೂವ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಬಟ್ ಮಾರ್ಕೆಟ್ ಚೇಂಜ್ ಆಗ್ತಾ ಇದೆ ಅಂತಂದರೆ ಮಾರ್ಕೆಟ್ ಉತ್ತರ ಕೊಡುತ್ತೆ, ಅದನ್ನ ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಫಿನ್ ನಿಫ್ಟಿ ನೋಡಿ, ಫಿನ್ ನಿಫ್ಟಿನಲ್ಲಿ ಇವತ್ತು ಸೂಪರ್ ಆಗಿರುವಂಥ ಎಕ್ಸ್ಪೈರಿ ಆಗಿತ್ತು. ಇವತ್ತು 23,000 ಲೆವೆಲ್ ಒಂದು 32 ರೂಪಾಯಿನ ಓಪನ್ ಆಗಿದೆ. ನೋಡಿ ಯಾವತ್ತು ಬೆಸ್ಟ್ ಸಿನಾರಿಯೋ ಆಗಿರುತ್ತೆ ಮತ್ತೆ ಹೇಳ್ತೀನಿ ಆಪ್ಷನ್ ಬೈಯರಿಗೆ. ನೋಡಿ ಇದೇ ಝೋನಲ್ಲಿ ಓಪನ್ ಆಯಿತು, ಕರೆಕ್ಟಾಗಿ ಇವತ್ತು ಓಪನ್ ಆಗಿ ಅದೇ ಝೋನಲ್ಲಿ ಓಪನ್ ಆಗಿದೆ. ಹಿಂದ್ಗಡೆ ಏನು ಬಂದಿದೆ ಅದು ಕ್ಲೀನಾಗಿ ನಮಗೆ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ, ಇಲ್ಲಿ ಸಪೋರ್ಟ್ ಇದೆ ಇಲ್ಲಿ. ಸೊ ಈ ಝೋನ್ ಇದ್ದಾಗ 53,000 ನೀವು ಔಟ್ ಆಫ್ ದ ಮನಿ ಅಂತ ಅನ್ಸಿದ್ರು ಕೂಡ 32 ರೂಪಾಯಿಗೆ ನಾವು ನಡೀತಾ ಇತ್ತು. ಸರಿ ಸುಮಾರು ಈ ಝೋನಿಗೆ ಬಂದು ಈ ಝೋನ್ ಅಂತೂ ಅಟೆಂಡ್ ಮಾಡ್ಬೋದು ಅಂತ ಇವತ್ತು ಉದ್ದೇಶ ಇತ್ತು. ಬಟ್ ಒಂದೇ ಕ್ಯಾಂಡಲ್ಲಿ ತುಂಬ ಜೋರಾಗಿ ಮೂಮೆಂಟ್ ಆಗ್ತಾ ಹೋಯಿತು, ಹಿಟ್ ಆಗ್ತಾ ಹೋಯಿತು. ಅದಾದಮೇಲೆ ಏನಾಯಿತು ನೋಡಿ 250 ಪಾಯಿಂಟ್ಗಳ ಮೇಲ್ಗಡೆ ಹೋಗಿತ್ತು. ಇವತ್ತು ಯಾರಾದರೂ ಪರ್ಫೆಕ್ಟ್ 0 to hero ಟ್ರೇಡ್ ಅಂತ ಇದ್ದರೆ ಇವತ್ತು ಓಪನಿಂಗ್ ಅಲ್ಲಿ ಇತ್ತು, ಟಿಪಿಕಲ್ ಆಪ್ಷನ್ ಬಯರ್ಸ್ ಡೇ ಇವತ್ತು. ಬಟ್ ಕೊನೆ ಮೂಮೆಂಟಲ್ಲಿ ನೋಡಿ ಇಷ್ಟು ದೊಡ್ಡದಾಗಿ ಮೇಲ್ಗಡೆ ಹೋಗಿ ಬಸ್ ಸ್ಟ್ಯಾಂಡ್ ಮಾಡ್ತಿದ್ದೆ ಅಂದಾಗ 23,250 ಇಲ್ಲಿ ಕೂಡ ನಾವು ಕಾಲ್ ರೇಟಿಂಗ್ ಕೂಡ ಮಾಡ್ಬೋದಾಗಿತ್ತು, ಅಲ್ಲಿಂದ ಒಂದು ಒಳ್ಳೆ ಪ್ರಾಫಿಟ್ ಕೂಡ ಮಾಡ್ಕೋಬೋದಾಗಿತ್ತು. ಸೊ ಎರಡೂ ಕಡೆ ಆಪರ್ಚುನಿಟಿ ಇತ್ತು. ಬಟ್ ಆಪ್ಷನ್ ಸೆಲ್ಲರ್ ಆಗಿ ನೀವೇನಾದರೂ ಇತ್ತು ಅಂತಂದರೆ ಇಂಥ ದಿನಗಳನ್ನು ಯಾವ ರೀತಿ ಯೋಚನೆ ಮಾಡ್ತೀನಿ ಅಂತಂದರೆ ನೋಡಿ ಇಲ್ಲಿ ರೌಂಡ್ ಲೆವೆಲ್ ಇದೆ 23,000. ಇವತ್ತು ಎಕ್ಸ್ಪೈರಿ ಕೂಡ ನಿಮಗೆ ಕಡಾಖಂಡಿತವಾಗಿ ಇವತ್ತು ಮೇಲ್ಗಡೆ ಹೋಗುತ್ತೆ, ಇಷ್ಟೊಂದು ದೊಡ್ಡ ಗ್ಯಾಪನ್ನು ಫಿಲ್ ಮಾಡುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ನೋಡಿ ಮೊನ್ನೆ ಒಂದು ಶಾರ್ಪ್ ಮೂಮೆಂಟ್ ಕೊಟ್ಬಿಟ್ಟಿತ್ತು ಆಲ್ರೆಡಿ, ಕರೆಕ್ಟ್ ಒಂದು ಒಳ್ಳೆ ಶಾರ್ಪ್ ಮೂಮೆಂಟ್ ಕೊಟ್ಟಿತ್ತು. ಒಂದು ಆಯಿತು ಪ್ಯಾಟರ್ನ್ ಹೇಳ್ತಾ ಇದೆ ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಅಂತ. ಬಟ್ ರೌಂಡ್ ಲೆವೆಲ್ ನಮ್ಮ ತಲೆ ಮೇಲ್ಗಡೆನೇ ಇದೆ. ಸೊ ಜೊತೆಗೆ ಇಲ್ಲಿ ಒಂದು ಹಳೇದು ಮಾಡಿರೋಂಥ ಹೈಗಳು ಕೂಡ ಅದ್ರ ಮೇಲ್ಗಡೆನೇ ಇದೆ. ಸೊ ಈ ಥರ ಇದ್ದಾಗ
ನಾವು ಏಕ್ದಮ್ ಸಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಹಾಗಂತ ಸಿ ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋಕ್ಕಿತ್ತು, ಬಟ್ ಲಾಂಗ್ ರನ್ನಲ್ಲಿ ಉಳಿಸ್ಕೊಳಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ಕಂಪೇರಿಟಿವ್ಲಿ ಸೇಫ್ ಆದಂತ ನಾನು ನಿಫ್ಟಿ ಸಿ ಬೈ ಪೊಸಿಷನ್ನ ಉಳಿಸ್ಕೊಂಡಿದ್ದೆ ಕಂಪೇರ್ ಟು ಫಿನ್ ನಿಫ್ಟಿ ಇವತ್ತು ಎಕ್ಸ್ಪೈರಿ ಆಗಿರೋದ್ರಿಂದ. ಬಟ್ ಇಲ್ಲಿ ನೋಡೋದಾದರೆ ಇಲ್ಲಿಂದ ಒಂದು ದೊಡ್ಡ ಮೂಮೆಂಟ್ ಬಂದಾಗ ಈ ಥರ ಪ್ರೈಸೆಕ್ಷನ್ ಆಗಿದ್ದಾಗ ನೋಡಿ, ಈ ಥರ ಫ್ಲಾಗ್ ಆ್ಯಂಡ್ ಪೋಲ್ ಆದಾಗ ನಾವೇನು ಮಾಡ್ತೀನಿ, ಆಪ್ಷನ್ ಸೆಲ್ಲರ್ ಆಗಿತ್ತು ಅಂತಂದರೆ ಖಂಡಿತವಾಗಿ ಇಲ್ಲಿ ಫ್ಲಾಗ್ ಆ್ಯಂಡ್ ಪೋಲ್ ಆಗಿದೆ, ಇಷ್ಟು ದೊಡ್ಡ ಮಾರಬೂಜು ಕ್ಯಾಂಡಲ್ ಬಂದಿದೆ ಅಂದರೆ ಅರ್ಥ ಏನು, ಇಲ್ಲಿ ಒಂದು ಏನು ಪಾಸ್ ಬರ್ತಾ ಇತ್ತು, ಈ ಲೆವೆಲ್ನ ಸೇವ್ ಮಾಡ್ಕೊಂಡ್ರು ಅಂತ. ಅಂದರೆ 22,900 ನೀವು ಆರಾಮಾಗಿ ನೀವು 22,900 800 ಇಲ್ಲೆಲ್ಲ ನೀವು ಪುಟ್ ರೈಟಿಂಗ್ನ ಮಾಡ್ತಾ ಹೋಗ್ಬೋದು. ಯಾಕೆಂದರೆ OA ಕೂಡ ನಿಮ್ಗೆ ಹೇಳ್ತಾ ಇರುತ್ತೆ, ಇಲ್ಲಿ ಶಾರ್ಪಾಗಿ ನಿಮಗೆ ಒಂದು ಸಪೋರ್ಟ್ ಬಿಲ್ಡಪ್ ಆಗಿರುತ್ತೆ. 23,000 ಇವತ್ತು ದೊಡ್ಡದಾಗಿ ಕಾಲ್ OA ಅದೇ ಥರ ಇತ್ತು, ಇದು ಚೇಂಜ್ ಆಗಬೇಕು. ಯಾಕೆಂದರೆ ಈ ಮೊಮೆಂಟ್ನ ಸಪೋರ್ಟ್ ಮಾಡಬೇಕು ಅಂದರೆ ಕಾಲ್ OAನಲ್ಲಿ ದೊಡ್ಡದಾಗಿ ಅನ್ವೆಂಡಿಂಗ್ ಆಗಬೇಕು ಅಂತ ಕೊಟ್ಟಿದ್ದೀವಿ ನೋಡಿ. ಆ ರೀತಿ ಏನಾಗುತ್ತೆ, ದೊಡ್ಡದಾಗಿ ಒಂದು 23,000 ರೆಸಿಸ್ಟೆನ್ಸ್ ತೊಗೊಂಡು ಕೂತಿದ್ದವರು ಈ ಥರ ಮೂಮೆಂಟ್ ಬಂದಾಗ ಏಕ್ದಮ್ ಚೇಂಜ್ ಆದಾಗ ಏನಾಗುತ್ತೆ, ಇನ್ನೂ ಜೋರಾಗಿ ಪುಷ್ ಬರ್ತಾ ಹೋಗುತ್ತೆ. ಯಾಕೆಂದರೆ ಅವರೆಲ್ಲರೂ ಕೂಡ ಏನಾಗಿರ್ತಾರೆ, ಕಾಲ್ ರೇಟಿಂಗಿಂದ ಪುಟ್ ರೇಟಿಂಗ್ ಮಾಡ್ತಾ ಹೋಗ್ತಾರೆ. ಆಗ ಒಂದು ದೊಡ್ಡದಾಗಿ ಇಲ್ಲಿ ಸಪೋರ್ಟ್ ಬಿಲ್ಡ್ ಆಗ್ತಾ ಹೋಗುತ್ತೆ, ಮಾರ್ಕೆಟ್ ಇನ್ನೂ ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ಜೊತೆಗೆ ಆಪ್ಷನ್ ಬೈಯಿಂಗ್ ಮಾಡೋರು ಕೂಡ ಬೈಯಿಂಗ್ ಮಾಡ್ತಾ ಇರ್ತಾರೆ, ಎಲ್ಲ ಕಡೆಯಿಂದ ಒಂದೇ ಸೆಂಟಿಮೆಂಟ್ ಬರೋದ್ರಿಂದ ಮೇಲ್ಗಡೆ ಹೋಗುತ್ತೆ. ಈ ಥರ ಸಮಯದಲ್ಲಿ ಯಾರಾದ್ರೂ ಸ್ಟ್ರಾಂಗಲ್ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತಂದರೆ ನೀವೇನು ಮಾಡಬೇಕು, ಮೇಲ್ಗಡೆ ಪೊಸಿಷನ್ನ ಅಷ್ಟು ಸುಲಭಕ್ಕೆ ತೊಗೊಂಡೋಗಿ ಹೋಗ್ಬೋದು. ಅಂದರೆ ಒಂದು ಟ್ರೆಂಡಿಂಗ್ ಮೂವ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದ್ದಾಗ ಸೊ ನಾವೇನು ಮಾಡಬೇಕು, ಕೆಳಗಡೆ ಪುಟ್ ರೇಟಿಂಗ್ನ ನೀವೇನು ರೆಗ್ಯುಲರ್ ಲಾಟಲ್ಲಿ ಮಾಡ್ತಾ ಇರ್ತಾರೋ ಆ ರೀತಿ ಮಾಡ್ಬೋದು. ಸೊ ಮೇಲ್ಗಡೆ ನೀವು ಒಂದು ತುಂಬ ಔಟ್ ಆಫ್ ದ ಮನಿ ಅಂದರೆ ಒಂದು ಮಿನಿಮಮ್ 300 ಪಾಯಿಂಟ್ಸ್ ಅಂತ ನಾನು ಹೇಳ್ತೀನಿ. 23,000 ಅಂದರೆ ನೀವು 23,300 ಈ ಝೋನಲ್ಲೆಲ್ಲರೂ ನೀವು 23,300 ಅದಕ್ಕಿಂತ ಮೇಲ್ಗಡೆ ನೀವು ಕಾಲ್ ರೇಟಿಂಗು ನೀವು ಇಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಇಲ್ಲಿ 10 ಲಾಟಲ್ಲಿ ಮಾಡಿದ್ದೀರಾ ಅಂದರೆ ಇಲ್ಲಿ ಒಂದು 2 ಲಾಟ್ ಈ ರೀತಿ ಮಾಡಿದ್ರೆ ನಿಮಗೆ ಮಾರ್ಜಿನ್ ರಿಕ್ವೈರ್ಮೆಂಟ್ ಕಮ್ಮಿ ಆಗುತ್ತೆ. ಮಾರ್ಜಿನ್ ರಿಕ್ವೈರ್ಮೆಂಟ್ ಮಾಡೋಕ್ಕೆ ನೀವು 2 ಸೈಡು ನೀವು ಮಾಡಿದ್ರೆ ನಿಮಗೆ ಮಾರ್ಜಿನ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಆ ಮಾರ್ಜಿನ್ಗೋಸ್ಕರ ನೀವು ಒಂದು 2 ಲಾಟನ್ನು ಮೇಲ್ಗಡೆ ನೀವು ಸೆಲ್ ಮಾಡಿದ್ರಿ ಅಂತಂದರೆ ನಿಮಗೆ 23,300 ಅಟ್ಲೀಸ್ಟ್ ಒಂದು 300 ಪಾಯಿಂಟ್ ಅಥವಾ ಮೇಲ್ಗಡೆ ನೀವು ಸೆಲ್ ಮಾಡಿದಿರಾ ಅಂತಂದರೆ ನಿಮಗೆ ಈ ಅಕಸ್ಮಾತ್ ಈ ಥರ ಮೂಮೆಂಟ್ ಬಂದ್ರೂ ಕೂಡ ಅಲ್ಲಿ ಅಂಥ ಒಂದು ಚೇಂಜಸ್ ಆಗಿರೋದಿಲ್ಲ. ಬಟ್ ನೀವೇನಾದ್ರು ಸ್ವಲ್ಪ ಹತ್ತಿರದಲ್ಲಿ ಓಕೆ ಇಲ್ಲಿ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ ನನಗೆ 23,150 23,200 ಇರ್ತೀನಿ ಅಂದರೆ ನೋಡಿ ಕೊನೆಯ ತನಕ ನಿಮಗೆ ಅದು ಇಂದಮನಿ ಆಗುವಂಥ ಸಾಧ್ಯತೆ ಇತ್ತು. ಅದಕ್ಕೋಸ್ಕರ ಯಾವತ್ತು ಟ್ರೆಂಡಿಂಗ್ ಮೂವ್ ಬರುತ್ತೆ ಅಂತ ಗೊತ್ತಿರುತ್ತೋ, ನಿಯರ್ ಬೈ ಲೆವೆಲ್ಗೆ ಹತ್ತಿರ ಇರ್ತೀವಿ, ಆ ಲೆವೆಲ್ನ ಫಸ್ಟ್ ಕ್ಯಾಂಡಲಲ್ಲಿ ಓಪನ್ ಮಾಡ್ಕೊಂಡು ಹೋಗುತ್ತೆ ಅಂತ ಅಂಥ ದಿನಗಳಿರುತ್ತಲ್ಲ, ಅಂಥ ದಿನಗಳಲ್ಲಿ ನೀವು ಹತ್ತಿರದಲ್ಲಿ ಇಟ್ಕೊಳಕ್ಕಾಗ್ಬೋದು. ಅಕಸ್ಮಾತ್ ನೀವೇನಾರು ಹತ್ತಿರಕ್ಕೆ ಎಕ್ಸಿಕ್ಯೂಟ್ ಮಾಡಿದ್ರಿ ಅಂದರೆ ಇಷ್ಟು ದೊಡ್ಡದಾಗಿ 23,000 ಲೆವೆಲ್ ಮೇಲ್ಗಡೆ ಇಷ್ಟು ದೊಡ್ಡ ಮಾರಬೂಜು ಕ್ಯಾಂಡಲ್ ಬಂದಾಗ ನೀವು ಖಂಡಿತವಾಗ್ಲೂ ಅಲ್ಲಿ ಪೊಸಿಷನ್ ಎಕ್ಸಿಟ್ ಮಾಡಿ ಇನ್ನು ಮೇಲ್ಗಡೆಗೆ ಶಿಫ್ಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂದರೆ ಒಂದು ಟ್ರೆಂಡಿಂಗ್ ಮೂವ್ ಬರೋ ಥರ ಇದೆ, ಚಾರ್ಟರ್ ಪ್ಯಾಟರ್ನ್ ಕೂಡ ಕನ್ಫರ್ಮ್ ಮಾಡ್ತಾ ಇದೆ, OAL ಕೂಡ ಅನ್ವೆಂಡಿಂಗ್ ಆಗ್ತಾ ಇದೆ. ಇಷ್ಟು ಒಂದು ಪ್ಯಾರಾಮೀಟರ್ ಸಪೋರ್ಟಿಂಗ್ ಆಗಿತ್ತು. ಹೋಪ್ಫುಲಿ ಆ ರೀತಿ ಯಾರಾದರೂ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಯಾಕೆ ಆ ರೀತಿ ಮಾಡಿಲ್ಲ ಅಂತ. ಬಟ್ ಫಿನ್ ನಿಫ್ಟಿನಲ್ಲಿ ಒಳ್ಳೆ ಎಕ್ಸ್ಪೈರಿ ಆಗಿತ್ತು. ಅದೇ ರೀತಿಯಾಗಿ ಮಿಡ್ ಕ್ಯಾಪ್. ಸೊ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ಸುಮಾರು ಹೊತ್ತು ಪಾರ್ಟಿಸಿಪೇಟೇ ಮಾಡಿರಲಿಲ್ಲ, ಬೇರೆ ಏನು ಮಾಡ್ಕೊತಾ ಇದ್ರು ನೋಡಿ ಸರಿಸುಮಾರು 11:15 ತನಕ ಮಿಡ್ ಕ್ಯಾಪ್ ನಿಫ್ಟಿ ಏನು ಪಾರ್ಟಿಸಿಪೇಟ್ ಮಾಡಿಲ್ಲ. ಹೈ ಏನಿತ್ತು ಆ ಹೈ ಮೇಲ್ಗಡೆನೇ ಕೂತ್ಕೊಂಡಿತ್ತು, ಅದರ ಲಾಸ್ಟ್ ಮೂಮೆಂಟಲ್ಲಿ ಒಂದು ಶಾರ್ಪ್ ಆಗಿ ಬೈಯಿಂಗ್ ಬಂದಿದೆ. ಸೊ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇವಾಗ ಏನು ಆ ರೀತಿ ಅಂತಂದರೆ ನೋಡಿ, ಏನಾದ್ರು ಟ್ರೆಂಡ್ ಚೇಂಜ್ ಆಗಬೇಕು, ನಾಳೆ ರಿವರ್ಸಲ್ ಆಗಬೇಕು ಅಂತಂದರೆ ಅದು ಫಸ್ಟ್ ಶುರು ಆಗಬೇಕಾಗಿರೋದು ಇಲ್ಲಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಯಾಕೆಂದರೆ ಹೇಳ್ತಾನೆ ಬಂದಿರ್ತೀನಿ ನಿಮಗೆ, ಮಿಡ್ ಕ್ಯಾಪ್ ನಿಫ್ಟಿ ಚಾರ್ಟು ಬೇರೆ ಚಾರ್ಟ್ಗಿಂತ ಸ್ವಲ್ಪ ಅಡ್ವಾನ್ಸ್ ಆಗಿದೆ. ಅಂದರೆ ನಿಫ್ಟಿದು ಬ್ಯಾಂಕ್ ನಿಫ್ಟಿಗಿಂತ ಮುಂಚೆ ಮಿಡ್ ಕ್ಯಾಪ್ ನಿಫ್ಟಿ ಮೂವ್ಮೆಂಟ್ ಮಾಡ್ತಾ ಇರುತ್ತೆ ಅಂತ. ಮಿಡ್ ಕ್ಯಾಪ್ ನಿಫ್ಟಿ ಏನು ಮಾಡಿದೆ, ಇವತ್ತು ಕೂಡ ಒಂದು ಹೈನ ಮಾಡಿದೆ. ಆ ದೃಷ್ಟಿಯಿಂದ ನೀವು ನೋಡೋದಾದರೆ ಬ್ಯಾಂಕ್ ನಿಫ್ಟಿ ಮತ್ತೆ 51,200 ಕಡೆ ಹೋಗುತ್ತಾ ಅಂತ ನಾವು ಯೋಚನೆ ಮಾಡ್ತಾ ಹೋಗ್ಬೋದು. ಬಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ಯಾವ್ಯಾವುದು ಹಳೆ ಸಪೋರ್ಟ್ ರೆಸಿಸ್ಟೆನ್ಸ್ ಏನಿತ್ತು ಎಲ್ಲದನ್ನು ಮುಗಿಸ್ಕೊಂಡು ಮೇಲ್ಗಡೆ ಬಂದಿದೆ. ಸೊ ಇಲ್ಲಿ ಈ ನಿಜವಾಗ್ಲೂ ಈ ಮೂಮೆಂಟ್ ಇನ್ನೂ ಕಂಟಿನ್ಯೂಷನ್ ಆಗಬೇಕಿತ್ತು ಅಂತಂದರೆ ಇಲ್ಲಿ ಶಾರ್ಪ್ ಆಗಿ ಮೇಲ್ಗಡೆ ಹೋಗ್ತಾ ಹೋಗಬೇಕು. ಬಟ್ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಬಿದ್ದಿದ್ದಂಥ ಫಾಲು ಎಷ್ಟು ಜೋರಾಗಿತ್ತು ಅಂತಂದರೆ ಬರೀ 3 ದಿನದಲ್ಲಿ ಆದಂಥ ಸೆಲ್ಲಿಂಗನ್ನು ಇಷ್ಟೊಂದು ದಿನ ತಗೊಂಡು ನಾವು ಇವಾಗ ವಾಪಸ್ ಬಂದಿದೆ. ಸೊ ಇದನ್ನ ನಾನು ಇದೊಂದು ಶಾರ್ಟ್ ಕವರಿಂಗ್ ಆಗಿದೆ ಅಂತಲೇ ನಾವು ಓದ್ತಾ ಹೋಗಬೇಕು. ಸೊ ಇಲ್ಲಿಂದ ಒಂದು ದೊಡ್ಡದಾಗಿ ಏನೋ ಒಂದು ಪುಲ್ ಬ್ಯಾಕ್ ಆಗ್ತಾ ಇದೆ, ರಿವರ್ಸಲ್ ಆಗ್ತಾ ಇದೆ ಅಂತ ಓದೋಕ್ಕಾಗೋದಿಲ್ಲ. ಸೊ ಕೆಳಗಡೆ ಬಂದರೆ 12,600 ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗಿದೆ. ಸೊ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಟರ್ನ್ ಓವರ್ ಆಗ್ತಾ ಇದೆ ಅಂತಂದರೆ ನಾಳೆ ಮಿಡ್ ಕ್ಯಾಪ್ ನಿಫ್ಟಿನ ನಾವು ಟ್ರ್ಯಾಕ್ ಮಾಡೋದು ವೆರಿ ಇಂಪಾರ್ಟೆಂಟ್. ಯಾಕೆಂತಂದರೆ ಅಲ್ಲಿ ಏನಾದ್ರು ಚೇಂಜ್ ಆಗ್ತಾ ಇದೆ, ಮಾರ್ಕೆಟಲ್ಲಿ ಸೆಲ್ಲಿಂಗ್ ಮೂಮೆಂಟಿಗೆ ತಿರುಗ್ತಾ ಇದೆ ಅಂತಂದರೆ ಫಸ್ಟು ಮಿಡ್ ಕ್ಯಾಪ್ ನಿಫ್ಟಿ ತಿರುಗಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಸೊ ನಾಳೆ ಮಿಡ್ ಕ್ಯಾಪ್ ನಿಫ್ಟಿನ ಟ್ರ್ಯಾಕ್ ಮಾಡ್ತಾ ಇರಿ, ವೆರಿ ಇಂಪಾರ್ಟೆಂಟ್. ಇಲ್ಲೂ ಕೂಡ ನೀವು ನೋಡೋದಾದ್ರೆ ನಿಫ್ಟಿ ಥರ 4 ದಿನದಿಂದ ಒಂದು ಕೆಂಪು ಹಸಿರು ಒಳ್ಳೆ ಮೂಮೆಂಟು ಬಂದಿದೆ. ಸರಿಸುಮಾರು 12,400ರಿಂದ 12,800 ಅಂದರೆ 400 ಪಾಯಿಂಟ್ಸ್ ಮೂಮೆಂಟು ಆಗಿದೆ. ಸೊ ಇಂಟ್ರೆಸ್ಟಿಂಗ್ ಆಗಿದೆ ಮಾರ್ಕೆಟು. ಅದೇ ರೀತಿಯಾಗಿ ಸೆನ್ಸೆಕ್ಸ್ ಇನ್ನೂ ದೂರ ಇದೆ, ಶುಕ್ರವಾರ ಎಕ್ಸ್ಪೈರಿ. ಸೊ ಅವಾಗ ಮಾತಾಡ್ತೋಗೋಣಂತೆ. ಬಟ್ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಇದರಲ್ಲೂ ಕೂಡ ಕೆಳಗಡೆ ಬರೋ ಥರ ಸಿಚುವೇಷನ್ ಆಗಿದೆ. ಬಟ್ ಸ್ವಲ್ಪ ನೋಡ್ತಾ ಬನ್ನಿ, ಓಪನ್ ಪ್ರೈಸು ಕ್ಲೋಸಿಂಗ್ ಪ್ರೈಸು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಇವತ್ತು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬ್ಯಾಂಕ್ ನಿಫ್ಟಿನಲ್ಲಿ ಯಾರು ನೋಡಿಲ್ಲ ಅಂದರೆ ಸ್ವಲ್ಪ ಇನ್ನೊಂದ್ಸಲ ರಿವೈಸ್ ಮಾಡಿಕೊಂಡು ನೀವು ನೋಡ್ತಾ ಹೋಗ್ಬೋದು. ಕ್ವಿಕ್ಕಾಗಿ ಒಂದಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಏಂಜಲ್ ಒನ್ 10-15% ಮೂವ್ಮೆಂಟ್ ಆಗ್ತಾ ಇದೆ ಸರ್, ಏನು ಮಾಡ್ಬೋದು, ಆ್ಯಡ್ ಮಾಡ್ಕೋಬೋದಾ? ಖಂಡಿತ ಆ್ಯಡ್ ಮಾಡ್ಕೋಬೋದು ಸರ್. ಹೇಗೆ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ, ಬಟ್ ಯಾರು ನೋಡ್ತಾ ಇದ್ದಾರೆ ಏಂಜಲ್ ಒನ್ ತುಂಬ ಒಳ್ಳೆ ಪ್ರೈಸಲ್ಲಿದೆ. ಈ ಲೆವೆಲು ಹಿಸ್ಟಾರಿಕಲಿ ಒಳ್ಳೆ ಲೆವೆಲು, ವ್ಯಾಲ್ಯೂಷನಲ್ಲೂ ಕೂಡ ತುಂಬ ಒಳ್ಳೆ ಕಂಪನಿ. ಹಾಗಾಗಿ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಏನು ತೊಂದರೆ ಇಲ್ಲ ಅಂದಿದ್ವಿ. ಇಲ್ಲೂ ಕೂಡ ನಾವು ಟಿಪಿಕಲ್ ನಮಗೊಂದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಆಯಿತು ಅಂತಂದರೆ ಇಲ್ಲಿಂದ ಶಾರ್ಪ್ ಆಗಿ ನಮಗೆ ಒಂದು ಏಂಜಲ್ ಒನ್ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ಒಂದು ದೊಡ್ಡ ವಾಲ್ಯೂಮ್ ಕೂಡ ಆಗಿದೆ. ಯಾರ್ಯಾರು NSE ಹೋಗ್ಬಿಟ್ಟು ಇವತ್ತು ಡೆಲಿವರಿ ಪರ್ಸೆಂಟೇಜ್ ನೋಡ್ಬಿಟ್ಟು ಕಮೆಂಟ್ ಮಾಡ್ತೀರಾ ಅಂತ ನೋಡ್ತಾ ಹೋಗೋಣ. ಬಟ್ ಎಸ್, ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಎಲ್ಲದಕ್ಕೂ ಕೂಡ ಒಳ್ಳೆ ಲೆವೆಲ್ ನೋಡಿ. ಏಕ್ದಮ್ ಇವಾಗಲೇ ಚೇಂಜ್ ಆಗುತ್ತೆ ಅಂತ ಗೊತ್ತಿದೆ. ನಾಳೆ 2 ಥರ ಮೂವ್ಮೆಂಟ್ ಆಗ್ಬೋದು. ಏಂಜಲ್ ಒನ್ ಆಲ್ಮೋಸ್ಟ್ 15-20% ಮೂವ್ಮೆಂಟ್ ಬಂದಿದೆ. ಸೊ ಇಲ್ಲಿ ಒಂದು ಪಾಸ್ ಆಗ್ಬೋದು 2,600 ಲೆವೆಲಲ್ಲಿ ಪಾಸ್ ಆಗಿ ಮತ್ತೆ ಮೇಲ್ಗಡೆ ಮೂವ್ಮೆಂಟ್ ಕೊಡ್ಬೋದು, ಅಥವಾ ನಾಳೆನೂ ಕೂಡ ಕಂಟಿನ್ಯೂಷನ್ ಆಗ್ತಾನೆ ಹೋಗ್ಬೋದು ಈ ಮೂವ್ಮೆಂಟು. ಬಟ್ ಹಳೆ ಹೈಗಳನ್ನು ಮುರ್ಕೊಂಡು ಹೋಗ್ತಾ ಇದೆ ಅಂತಂದ್ರೆ ಅರ್ಥ ಏನು, ಸ್ಟಾಕು ರೆಡಿ ಆಗಿದೆ ಒಂದು ಮೂವ್ಮೆಂಟಿಗೆ ಅಂತ. ಸೊ ಏಂಜಲ್ ಒನ್ ಇಸ್ ಲುಕಿಂಗ್ ಗುಡ್ ಫಾರ್ ಬೋತ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಅದೇ ರೀತಿಯಾಗಿ ಐ ಆರ್ ಬಿ ಇನ್ಫ್ರಾ ಬಗ್ಗೆ ಹೇಳಿ ಅಂತಂದರೆ ಸರಿ, ಇದು ಏರ್ಪೋರ್ಟ್ಗಳಾಗಿರ್ಬೋದು ಅಥವಾ ಸಿಟಿ
ಹೈವೇ ಪ್ರಾಜೆಕ್ಟ್ಸ್ಗಳಾಗಿರ್ಬೋದು ಇದೆಲ್ಲ ಬರ್ತಾ ಇದೆ. ಸೊ ಹಾಗಾಗಿ ಇಂಥ ಕಂಪ್ನಿಗಳಿಗೆ ಸ್ವಲ್ಪ ಬೆಲೆ ಬರ್ಬೋದು ಅಂತ ಇರುತ್ತೆ ನಿಮಗೆ, ಇನ್ಫ್ರಾಸ್ಟ್ರಕ್ಚರ್ ಬೂಮ್ ಆಗ್ತಾ ಇರೋದ್ರಿಂದ ಅಂತ. ಬಟ್ ಅಂಥ ಒಂದು ಒಳ್ಳೆ ಕಂಪನಿ ಅಂತನಲ್ಲ, ಏನು ತುಂಬ ಒಳ್ಳೆ ಪ್ರಾಫಿಟ್ ಮಾಡ್ತಾರಂಥ ಕಂಪನಿ ಅಂತನೂ ಅಲ್ಲ. ಬಟ್ FIDSಗಳು ಇದರಲ್ಲಿ ದೊಡ್ಡದಾಗಿ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಇತ್ತೀಚೆಗಷ್ಟೇ ಒಂದು 45 ಆಲ್ಮೋಸ್ಟ್ 50% ತನಕ FIಗಳು ಆಕ್ವಿಸಿಷನ್ ಮಾಡ್ಕೊಂಡಿದ್ರು. ಬಟ್ ಜೂನಲ್ಲಿ ಒಂದ್ಸಲ ಸೆಲ್ಲಿಂಗ್ ಕೂಡ ಮಾಡಿದ್ದಾರೆ. ಅವತ್ತು ಆದಾಗಿಂದ ನೋಡಿ ಸ್ಟಾಕು ಕೆಳಗಡೆ ಬಂದಿದೆ. ಸೊ 59 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟು. ನನ್ನ ಕೇಳೋದಾದರೆ ತುಂಬ ಏನು ಒಳ್ಳೆ ಕಂಪನಿ ಅಲ್ಲ. ಸೊ 59ನ ಬಿಟ್ಕೊಡ್ತು ಹೋಯ್ತು ಅಂತಂದರೆ ವಾಪಸ್ ಮತ್ತೆ ಇದು 50, 45 ಈ ಲೆವೆಲ್ಗೂ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ ಕೇಸ್ 70, 72 ಲೆವೆಲ್ಗಳನ್ನು ಏನಾದ್ರು ಕ್ರಾಸ್ ಆಯಿತು ಅಂದರೆ ಸ್ಟಾಕು ಆಗ ಮೂವ್ಮೆಂಟ್ ಬರ್ತಾ ಹೋಗೋದು. ಸೊ ಮಧ್ಯದಲ್ಲಿ ಏನು ಆಕ್ಟಿವಿಟಿ ಮಾಡದಲ್ಲೇ ಇರೋದೇ ಬೆಟರ್. ಸೊ 70, 72 ಏನಾದ್ರು ಕ್ಲೋಸಿಂಗ್ ಕೊಡ್ತು ಅಂತಂದರೆ ಆಗ ನೀವು ಬೇಕಾದ್ರೆ ಒಂದು ಬೈಯಿಂಗ್ ಪೊಸಿಷನ್ ತಗೊಂತ ಹೋಗ್ಬೋದು. 59, 50ಕ್ಕಿಂತ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ವೆಯ್ಟ್ ಮಾಡಿ, ಒಂದು ಒಳ್ಳೆ ಆಪರ್ಚುನಿಟಿ ಬರ್ಬೋದು 50, 45. ಬಟ್ ವ್ಯಾಲ್ಯೂಯೇಷನ್ ವೈಸ್ ಸ್ವಲ್ಪ ಕಾಸ್ಟ್ಲಿ ಸ್ಟಾಕು, ಫಂಡಮೆಂಟಲಿ ತುಂಬ ಒಳ್ಳೆ ಸ್ಟಾಕ್ ಅಲ್ಲ, ಜಸ್ಟ್ ಇನ್ಸ್ಟಿಟ್ಯೂಷನಲ್ಸ್ ಇಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಪೆನ್ನಿ ಸ್ಟಾಕು ಹುಷಾರಾಗಿರಬೇಕು. ಅದೇ ರೀತಿಯಾಗಿ ಹಿಂಡಾಲ್ಕೋ ಯಾವಾಗ ಕೆಳಗೆ ಬರ್ಬೋದು ಅಂತ ಕೇಳಿದಿರಾ ಸರ್? ಕೆಳಗೆ ಬರೋ ಥರ ಸಿಚುವೇಶನ್ ಕಾಣಿಸ್ತಾ ಇಲ್ಲ. ಇತ್ತೀಚೆಗಷ್ಟೇ ಒಂದು ವಾರ 2 ವಾರದ ಹಿಂದೆ ಮಾತಾಡ್ಕೊಂಡಿದ್ವಿ. ಇಲ್ಲಿ ನೋಡಿ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿತ್ತು, ಒಂದು ನೆಗೆಟಿವ್ ಟ್ರೆಂಡ್ ಕೂಡ ಆಯಿತು. ಇಲ್ಲಿಂದ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ 555 ಲೆವೆಲ್ಗಳು ಬರ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಬಟ್ ಹಿಸ್ಟಾರಿಕಲಿ ಏನೋ ಒಂದು ಸಪೋರ್ಟ್ ಇತ್ತು, ಅಲ್ಲಿ ಸಪೋರ್ಟ್ ತೊಗೊಂಡು ಸ್ಟಾಕು ಒಳ್ಳೆ ರೀತಿಯಾಗಿ ಮೇಲ್ಗಡೆ ಹೋಗ್ತಾ ಇದೆ. ಸೊ ಈಗ ಹೋಗ್ತಾರ ರೀತಿ ನೋಡಿದ್ರೆ ಇದು ಮತ್ತೆ ವಾಪಸ್ ಆಲ್ ಟೈಮ್ ಹೈಗೆ ಹೋಗೋ ಥರ ಕಾಣಿಸ್ತಾ ಇದೆ. ಫಂಡಮೆಂಟಲಿ ಒಳ್ಳೆ ಕಂಪನಿ, ಚೆನ್ನಾಗಿ ಪ್ರಾಫಿಟ್ನ ಮಾಡ್ತಾ ಇದ್ದಾರೆ, ಎಕ್ಸ್ಪೆನ್ಸಸ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ, ಸಾಲ ಜಾಸ್ತಿ ಇಲ್ಲ. ಸೊ ಎಲ್ಲ ಪ್ಯಾರಾಮೀಟರ್ಲ್ಲೂ ಕೂತ್ಕೊತಾ ಇದೆ ಹಿಂಡಾಲ್ಕೋ. ಮತ್ತು ಸ್ಟೀಲ್ ಸೆಕ್ಟರ್ ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಒಳ್ಳೆ ಸೆಂಟಿಮೆಂಟಿಗೂ ಕೂಡ ತಿರುಗಿದೆ. ಸೊ ಅಂದರೆ ಕಾಪರು, ಅಲ್ಯೂಮಿನಿಯಂ ಇದರದೆಲ್ಲ ಮಾಡ್ತಾರಲ್ವ, ಓರಿಂದ ಬರ್ತಾ ಹೋಗುತ್ತೆ. ಬಟ್ 550 ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ ಸಪೋರ್ಟ್. ನೀವೇನಾದ್ರು ಆ್ಯಡ್ ಮಾಡ್ಕೋಬೇಕು ಹಿಂಡಾಲ್ಕೋದಲ್ಲಿ ಅಂತ ಕಾಯ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ 555 ಲೆವೆಲ್ಗೆ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಬಟ್ ಸದ್ಯಕ್ಕೆ ಸ್ಟಾಕು ಯಾಕೋ ಟರ್ನ್ ಓವರ್ ಆಗಿ ಮೇಲ್ಗಡೆ ಹೋಗೋ ಥರ ಕಾಣಿಸ್ತಾ ಇದೆ. ಸೊ ಆಲ್ರೆಡಿ ಯಾರಾದರೂ ಪೋರ್ಟ್ಫೋಲಿಯೋನಲ್ಲಿ ಇಟ್ಕೊಂಡಿದ್ದೀರಾ ಅಂತಂದರೆ ಹೋಲ್ಡ್ ಮಾಡ್ಬೋದು, ಫ್ರೆಶ್ ಅಕ್ಯುಮುಲೇಷನ್ಗೆ ವೆಯ್ಟ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಅದೇ ರೀತಿಗೆ ಹ್ಯಾಪಿಯೆಸ್ಟ್ ಮೈಂಡ್ ಬಗ್ಗೆ ಹೇಳಿ ಅಂತ ಸರ್, ತುಂಬ ಥ್ಯಾಂಕ್ಸ್ ಈ ಕ್ವಶನ್ ಕೇಳಿದ್ದಕ್ಕೆ. ಲಾಸ್ಟ್ ಇಯರ್ ಲಿಸ್ಟ್ ಆದಂಥ ಕಂಪನಿ ಸಿಕ್ಕಾಪಟ್ಟೆ ಹೈ ವ್ಯಾಲ್ಯೂಷನ್ನ ಕೊಟ್ಬಿಡ್ತು. ಒಳ್ಳೆ ಕಂಪನಿ, ಹ್ಯಾಪಿಯೆಸ್ಟ್ ಮೈಂಡ್ ಇಲ್ಲ ಅಂತ ಹೇಳ್ತೀನಿ. ಸ್ಮಾಲ್ ಅಥವಾ ಮಿಡ್ ಕ್ಯಾಪ್ IT ಕಂಪನಿ ಬರ್ತಾ ಹೋಗುತ್ತೆ. ಸೊ ಚೆನ್ನಾಗಿದೆ ಕಂಪನಿ, ಹೋಗಿ ನೋಡಿದ್ದೀನಿ ಕೂಡ. ಆದರೆ ಹ್ಯಾಪಿಯೆಸ್ಟ್ ಮೈಂಡ್ಸ್ ಕಂಪನಿನಲ್ಲಿ ನೀವು ನೋಡ್ತಾ ಹೋಗೋದಾದರೆ ಒಂದು ತುಂಬ ಹೈ ವ್ಯಾಲ್ಯೂಷನ್ನ ಕೊಟ್ಬಿಟ್ಟಿದ್ರು. ಆ ಹೈ ವ್ಯಾಲ್ಯೂಷನ್ಗೆ ಕೆಳಗಡೆ ಬಂದಿದೆ. ಈಗಲೂ ಕೂಡ ತುಂಬ ಚೀಪ್ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಹಿಸ್ಟಾರಿಕಲಿ ಒಂದು ಇಂಪಾರ್ಟೆಂಟ್ ಅಂತ ಪ್ರೈಸ್ ಆಕ್ಷನ್ ಝೋನಿಗೆ ಬಂದಿದೆ. ಟ್ರೆಂಡ್ ಲೈನ್ನ ಬ್ರೇಕ್ಔಟ್ ಆಗೋಕ್ಕೆ ರೆಡಿ ಆಗ್ತದೆ. ಇದು ಒಂದು ಒಳ್ಳೆ ವಾಲ್ಯೂಮ್ ಕೂಡ ಆಗಿದೆ. ಆ ವಾಲ್ಯೂಮ್ ಬೈಂಗ್ ಕೂಡ ಆಗಿರ್ಬೋದು, ಸೆಲ್ಲಿಂಗ್ ಕೂಡ ಆಗಿರ್ಬೋದು. ಸೊ ಮೊನ್ನೆ ಅಷ್ಟೇ ರಿಸಲ್ಟ್ಸ್ ಬಂತು, ರಿಸಲ್ಟ್ ಕೂಡ ಸರ್ಪ್ರೈಸಿಂಗ್ ಆಗಿತ್ತು. ಬಟ್ ರಿಸಲ್ಟ್ ಬಂದಾಗ ನೆಗೆಟಿವ್ ಆದಾಗ ಟರ್ನ್ ಓವರ್ ಆಗುವಂಥದ್ದು ಸುಮಾರು ಇರುತ್ತೆ. ಬಟ್ ನನಗೆ ಈ ಲೆವೆಲಲ್ಲಿ ಒಂದು ನೀವು ಚಾನ್ಸ್ ತೊಗೊಳಕ್ಕೆ ಯಾವುದೇ ರೀತಿಯಂಥ ತೊಂದರೆ ಇಲ್ಲ ಅಂತ ಅನ್ಸುತ್ತೆ. ಸೊ 750 ಇದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಖಂಡಿತವಾಗ್ಲೂ ಇಲ್ಲಿ ಒಂದು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಎಗೇನ್ ನೀವು ಅನಾಲಿಸಿಸ್ ಮಾಡಬೇಕು, ಹೇಳಿದ ತಕ್ಷಣ ಮಾತ್ರಕ್ಕೆ ಬೈ ಅಥವಾ ಸೆಲ್ ಮಾಡೋಕ್ಕೆ ಹೋಗಬಾರ್ದು. ಸೊ ಇಲ್ಲಿಂದ ಏನಾದರೂ ಸ್ಟಾಕಲ್ಲಿ ಟರ್ನ್ ಓವರ್ ಆಯಿತು ಅಂತಂದರೆ ಒಂದು 1000 ಲೆವೆಲ್ಗಳಿಗೆ ಹೋಗ್ಬೋದು. ನೋಡಿ ಹಿಂದೆನೂ ಕೂಡ ಒಂದ್ಸಲ ಮಾತಾಡ್ಕೊಂಡಿದ್ದು ಈ ಲೆವೆಲ್ಗೆ ಬಂದಾಗ ಆಗ್ಬೋದು ಅಂತ. ಅಲ್ಲಿಂದ ಹೋಗಿದ್ರು ನೋಡಿ 1000 ಲೆವೆಲ್ಗೆ ಬಂತು. ಸೊ 1000 ಲೆವೆಲಲ್ಲಿ ಖಂಡಿತವಾಗ್ಲೂ ಈಗಲೂ 950, 600, 1000 ಲೆವೆಲ್ ಇದೆಯಲ್ಲ, ಅಲ್ಲಿ ರೆಸಿಸ್ಟೆನ್ಸ್ ಇದೆ. ಬಟ್ ಇಲ್ಲಿ ಒಂದು ಸಪೋರ್ಟ್ ಇದೆ. ಸೊ ಈ ಕಾರಣದಿಂದಾಗಿ ಶಾರ್ಟ್ ಟರ್ಮ್ ಅಕ್ಯುಮುಲೇಟ್ ಮಾಡ್ಕೋಬೋದು. ಹ್ಯಾಮರ್ ಕೂಡ ಬಂದಿದೆ ಅಂತ ನೀವು ಆ್ಯಡ್ ಮಾಡ್ಕೊಂಡ್ರು ಒಂದು 950, 1000 ಚಿಲ್ಲರೆ ಹೋದ್ರೂ ಕೂಡ ಒಳ್ಳೆ ಪ್ರೈಸ್ ಆಕ್ಷನ್ ಆಗ್ತಾ ಹೋಗುತ್ತೆ. ನೋಡ್ತೋಗೋಣ ಆ ರೀತಿ ಸಿಕ್ತು ಅಂತಂದರೆ. ಬಟ್ ಎಸ್, ಗುಡ್ ಲೆವೆಲ್ ಟು ಅಕ್ಯುಮುಲೇಟ್, ಟೆಕ್ನಿಕಲಿ ಒಳ್ಳೆ ಲೆವೆಲ್, ಈ ಲೆವೆಲಲ್ಲಿ ಅಕ್ಯುಮುಲೇಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಸನ್ ಟಿವಿ ಹರೀಶ್ ಸರ್ ಕೇಳಿದ್ರು. ನಾನು ಅವಾಗ ಇದೇ ಥರ ನೋಡಿ ಹ್ಯಾಪಿಯೆಸ್ಟ್ ಮೈಂಡ್ ಥರನೇ ಅವರು ಕೇಳಿದ್ರು, ಅದಕ್ಕೋಸ್ಕರ ಆ್ಯಡ್ ಮಾಡ್ಕೊಂಡು ಒಳ್ಳೆ ಪ್ರಾಫಿಟಲ್ಲಿ ಕೂಡ ಹೋಗಿತ್ತು. 915 ಲೆವೆಲ್ಗೆ ಹೋಗಿ ಈಗ ಒಂದು ಶಾರ್ಪಾಗಿ ಸೆಲ್ಲಿಂಗ್ ಬಂದಿದೆ 2 ವಾರದಿಂದ. ಬಟ್ ನೀವು ನೋಡ್ತಾ ಬರೋದಾದರೆ ಸ್ಟಾಕಲ್ಲಿ 750 ಅನ್ನೋದು ಈಗಲೂ ಕೂಡ ಇಂಪಾರ್ಟೆಂಟ್ ಅಂತ ಸಪೋರ್ಟ್. ಸೊ ಎಲ್ಲಿ ತನಕ 750 ಲೆವೆಲ್ನ ಬಿಟ್ಟು ಕೆಳಗಡೆ ಬರೋದಿಲ್ಲ ಅಲ್ಲಿ ತನಕ ಯಾವುದು ಸನ್ ಟಿವಿನಲ್ಲಿ ಯಾವುದೇ ರೀತಿ ಅಂತ ತೊಂದರೆ ಇಲ್ಲ. 750ರಿಂದ 700 ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗ್ತಾ ಹೋಗುತ್ತೆ. 700 ಇನ್ನೂ ಕ್ರೂಷಲ್ ಸಪೋರ್ಟು. ಬಟ್ 750ರಲ್ಲೂ ಸಪೋರ್ಟ್ ಇದೆ. ಸ್ಟಾಕಿಲಿಂದ ಮತ್ತೆ ಟರ್ನ್ ಓವರ್ ಆಯಿತು ಅಂತಂದರೆ ಮತ್ತೆ 3 ಡಿಜಿಟ್ಸಿಂದ 4 ಡಿಜಿಟ್ಸ್ಗೂ ಹೋಗುವಂಥ ಸಾಧ್ಯತೆ ಇದೆ. ಸೊ ಆಲ್ರೆಡಿ ಹೋಲ್ಡ್ ಮಾಡಿರೋರು ದಯವಿಟ್ಟು ಹೋಲ್ಡ್ ಮಾಡ್ಕೊಂಡಿರಿ. ಲಾಂಗ್ ರನ್ನಲ್ಲಿ ಮೀಡಿಯಾ ಸ್ಟಾಕ್ ಪರ್ಫಾರ್ಮೆನ್ಸ್ ಮಾಡಿಲ್ಲ, ಈಗ ವಾಪಸ್ ರೀಟೆಸ್ಟ್ ಆಗ್ತಾ ಇದೆ. ಇಲ್ಲಿಂದ ಬೋನ್ಸ್ ಆಯಿತು ಅಂತಂದರೆ ಮತ್ತೆ ಯು ಪ್ಯಾಟರ್ನ್ ಕನ್ಫರ್ಮೇಷನ್ ಆಗುತ್ತೆ. 1050 ಲೆವೆಲ್ಗಳು ನೋಡಲಿಕ್ಕೆ ಸಿಗಬಹುದು. ಅದೇ ರೀತಿಯಾಗಿ ಬಜಾಜ್ ಫೈನಾನ್ಸ್ ನೋಡಿ, ಬಜಾಜ್ ಫೈನಾನ್ಸು ಮೊನ್ನೆ ಅಷ್ಟೇ ಮಾತಾಡ್ಕೊಂಡಿದ್ವಿ, ಇಲ್ಲಿಂದ ಒಂದು ಚೇಂಜ್ ಆಗ್ತಾ ಇದೆ ಅಂತ. ಇವತ್ತು ಇಂಟ್ರಾಡೇನಲ್ಲಿ ಒಳ್ಳೆ ಟ್ರೇಡ್ ಇತ್ತು. ಇವತ್ತು ಬೇರೆ ಬೇಕಾದಷ್ಟು ಟ್ರೇಡ್ ಇತ್ತು ಬಿಡಿ. ಏಷ್ಯನ್ ಪೇಂಟ್ಸ್ ಇತ್ತು, ಸುಮಾರು ಟ್ರೇಡ್ಗಳನ್ನು ಮಾಡ್ಬೋದಾಗಿತ್ತು ಇವತ್ತು. ಹಾಗಾಗಿ ಇದು ಕವರ್ ಮಾಡೋಕ್ಕಾಗಲಿಲ್ಲ. ಬಟ್ ಬಜಾಜ್ ಫೈನಾನ್ಸಲ್ಲಿ ಇವತ್ತು ಒಳ್ಳೆ ರೀತಿಯಾದಂಥ ಮೂಮೆಂಟ್ ಬಂದಿದೆ. ಆ ಟ್ರೆಂಡ್ ಲೈನ್ ಏನಿದೆ ಅದನ್ನ ವಾಪಸ್ ಟೆಸ್ಟ್ ಮಾಡೋಕೆ ಹೋಗ್ತಾ ಇದೆ. ಸೊ 6800 ಈಗಲೂ ರೆಸಿಸ್ಟೆನ್ಸ್. 6800 ಏನು ಮಾಡುತ್ತೆ ಅಂತ ನೋಡ್ತೋಗೋಣ. 6800 ಏನಾದ್ರು ಬ್ರೇಕ್ಔಟ್ ಕೊಡ್ತು ಅಂತಂದರೆ ಇಲ್ಲಿ ಒಂದು ಸಪೋರ್ಟ್ ಕೂಡ ಬರ್ತಿರೋದ್ರಿಂದ ಇಲ್ಲಿ ಮತ್ತೆ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ಬಟ್ ಆನ್ ದ ಲಾಂಗ್ ರನ್ ನೀವು ನೋಡ್ತಾ ಬರೋದಾದರೆ ಸುಮಾರು ಒಂದು ಅಂಡರ್ ಪರ್ಫಾರ್ಮೆನ್ಸ್ನ ಮಾಡಿಬಿಟ್ಟಿದೆ ಬಜಾಜ್ ಫೈನಾನ್ಸ್. ಅಂದರೆ ಆಲ್ ಟೈಮ್ ಹೈ ಲೆವೆಲ್ ಏನಿತ್ತು ಅಲ್ಲಿಂದ ಇವಾಗ ನೋಡ್ತಾ ಹೋದರೆ ಸರಿ ಸುಮಾರು ನಮಗೆ 25% ಕರೆಕ್ಷನ್ ಆಗಿತ್ತು. ಈಗಲೂ ಕೂಡ ಹೆಚ್ಚು ಕಮ್ಮಿ ಒಂದು 18% ಕೆಳಗಡೆ ನಡೀತಾ ಇದೆ ಯಾವುದು ಬಜಾಜ್ ಫೈನಾನ್ಸ್. ಅದೇ ರೀತಿಯಾಗಿ ಶಿಪ್ಪಿಂಗ್ ಕಂಪ್ನಿಗಳೆಲ್ಲ ದೊಡ್ಡ ಸೆಲ್ಲಿಂಗ್ ಬಂದಿದೆ. ನೋಡಿ ಕೇಳೋದು ಶಾರ್ಟ್ ಟರ್ಮಲ್ಲಿ ಯಾವುದೇ ಒಂದು ತುಂಬ ದೊಡ್ಡದಾಗಿ ಬೈಯಿಂಗ್ ಆದರೆ ಅದರದ್ದು ವಾಪಸ್ ರಿಯಾಕ್ಷನ್ ಬಂದೇ ಬರುತ್ತೆ. ಇನ್ನು ತುಂಬ ಚೆನ್ನಾಗಿ ದ ಇಂಟೆಲಿಜೆಂಟ್ ಇನ್ವೆಸ್ಟ್ಮೆಂಟ್ ಬುಕ್ಕಲ್ಲಿ ಒಂದು ಮೂಡಿ ಪಾರ್ಟ್ನರ್ ಅಂತ ನಿಮ್ಮ ಜೊತೆ ಪ್ರೇಯಸಿ ಅಥವಾ ಪ್ರೇಯಕರ ಇರ್ತಾರಲ್ಲ ಆ ರೀತಿ ಅಂತ ಹೇಳ್ತಾರೆ ಆ ಬುಕ್ಕಲ್ಲಿ ಬೆಂಜಮಿನ್ ಫ್ರಾಂಕ್ಲಿನ್ ಅವರು. ಸೊ ಒಂದೊಂದ್ಸಲ ಸಿಟ್ ಮಾಡ್ಕೊತಾ ಇರ್ತಾರೆ, ಒಂದೊಂದ್ಸಲ ತುಂಬ ಅತಿಯಾಗಿ ಇದು ಮಾಡ್ತಾ ಇರ್ತಾರೆ. ಸೊ ಎರಡು ಇದ್ರೂ ನೀವು ತಲೆ ಕೆಡಿಸ್ಕೋಬಾರ್ದು. ನಿಮ್ಮದು ಯಾವಾಗ ತುಂಬ ಮಾರ್ಕೆಟ್ ಸೆಲ್ಲಿಂಗ್ ಕೊಡ್ತಾ ಇದೆ ಅಥವಾ ಒಳ್ಳೆ ಹೈ ವ್ಯಾಲ್ಯೂಷನ್ ಇದೆ ಅಂತ ಕೊಡ್ತಾ ಹೋಗಬೇಕು. ಯಾವ ಒಳ್ಳೆ ಪ್ರೈಸ್ ಇದೆ ಅಂತ ಅನಿಸುತ್ತೆ ಆವಾಗ ಬೈ ಮಾಡ್ತಾ ಹೋಗಬೇಕು ಅಂತ. ಕೆಲವೊಂದು ಸಲ ಓವರ್ಲುಕ್ ಮಾಡಿಬಿಡುತ್ತೆ ಮಾರ್ಕೆಟು, ಯಾವುದೋ ಬೆಲೆಯಲ್ಲಿ ತೊಗೊಂಡೋಗಿ ಇಟ್ಬಿಡುತ್ತೆ, ವಾಪಸ್ ಅದನ್ನ ತಿದ್ಕೊಳ್ಳುತ್ತೆ. ಆ ಸಾಲಿಗೆ ಟ್ರೆಂಡ್ ಸ್ಟಾಕ್ನು ಸೇರಿಸ್ಬೋದಾಗ ಗೊತ್ತಿಲ್ಲ. ಬಟ್
ಟ್ರೆಂಡ್ ಮೇಲ್ಗಡೆ ಹೋಗ್ತಾನೆ ಇದೆ. ಸೊ ನೋಡಿ ಇವತ್ತು 6700 6800 ಲೆವೆಲ್ ಕಡೆ ತನಕ ಹೋಗಿತ್ತು. FII ಒಂದು ಆಕ್ಟಿವಿಟಿ ಆಗ್ತಾ ಇದೆ ಅಂತ ಸುದ್ದಿ ಟ್ರೆಂಡಲ್ಲಿ. ಸೊ ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಗೋಲ್ಡ್ ನೋಡಿ ಇವತ್ತು ಒಂದು ಚಾನಲ್ನ ಬ್ರೇಕ್ಔಟ್ ಆಗಿಬಿಟ್ಟು ಮೇಲ್ಗಡೆ ಹೋಗಿದೆ. 2523 ಹಿಸ್ಟಾರಿಕಲಿ ಇದು ಆಲ್ ಟೈಮ್ ಹೈ ಲೆವೆಲ್ ಡಾಲರ್ ವ್ಯಾಲ್ಯೂಷನ್ ನೋಡೋದಾದ್ರೆ ಗೋಲ್ಡಲ್ಲಿ. ಸೊ ಈ ಇಂಡಿಯಾದಲ್ಲೂ ಕೂಡ ಕಸ್ಟಮ್ ಡ್ಯೂಟಿ ಎಲ್ಲದನ್ನು ಹೋಗೂ ಕೂಡ ಇವಾಗ 72,000 ಲೆವೆಲ್ಗೆ ಬಂದಿದೆ. ಸೊ ಗೋಲ್ಡ್ ಇಸ್ ಲುಕಿಂಗ್ ವೆರಿ ಬುಲಿಶ್ ಇವಾಗ. ಸೊ ನೋಡ್ತಾ ಹೋಗೋಣ. ಬಟ್ ತುಂಬ ಒಂದು ವೇಗವಾಗಿ ಮೇಲ್ಗಡೆ ಹೋಗಿದೆ ಈ ಚಾನಲಲ್ಲಿ. ವಾಪಸ್ ಏನಾದ್ರು ಕರೆಕ್ಷನ್ ಕೊಡುತ್ತಾ ಅಂತ ಅನ್ಕೊಂಡಿದ್ವಿ. ನೋಡಿ ಗೋಲ್ಡ್ ಮೇಲ್ಗಡೆ ಹೋಗ್ತಿದೆ ಅಂದರೆ ಮಾರ್ಕೆಟ್ ಏನಾದ್ರು ಕರೆಕ್ಷನ್ಗೆ ರೆಡಿ ಆಗ್ತಾ ಇದೆಯಾ ಏನು ಕತೆ ಅಂತ ಗೊತ್ತಿಲ್ಲ. ಬಟ್ ದಿಸ್ ಇಸ್ ಫ್ಯಾಂಟಾಸ್ಟಿಕ್ ಮೂವ್ ಗೋಲ್ಡಲ್ಲಿ. ಆ ಚಾನಲ್ನ ಏಪ್ರಿಲಿಂದ ಇದ್ದಂಥ ಚಾನಲ್ನ ಇವಾಗ ಬ್ರೇಕ್ ಮಾಡೋ ಥರ ಕಾಣಿಸ್ತಾ ಇದೆ. ಇದು ಸಸ್ಟೇನ್ ಆಗುತ್ತೆ ಏನು ಅಂತ ನೋಡ್ತಾ ಹೋಗೋಣ. ಸಸ್ಟೇನ್ ಆಯಿತು ಅಂತಂದರೆ ಗೋಲ್ಡು ಕೈ ಹಿಡಿದಂಥ ಲೆವೆಲ್ಗೆ ಹೋಗ್ತಾ ಹೋಗುತ್ತೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ.